ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಯಾರೆಲ್ಲ ಅಕ್ರಮವಾಗಿ ಬಿಪಿಎಲ್ ಕಾರ್ಡುಗಳು ಈಗ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಬಿಪಿಎಲ್ ಇಂದ ಎಪಿಎಲ್ ಕಡೆ ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರದ ಈ ನಿರ್ಧಾರ ಯಾಕೆ, ಜೊತೆಗೆ ಸರಿಯಾದ ರೀತಿಯಲ್ಲಿ ಯಾರಿಗೆ ಬೇಕು ಬಿಪಿಎಲ್ ಕಾರ್ಡ್, ಯಾರಿಗೆ ಬೇಕು ಎಪಿಎಲ್ ಕಾರ್ಡ್, ಯಾರಿಗೆ ಬೇಕು ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅದು ತಲುಪ್ತಾ ಇದೆಯಾ? ಜೊತೆಗೆ ಬಹಳ ಮುಖ್ಯವಾಗಿ ಇದ್ದಕ್ಕಿದ್ದಾಗೆ ಈ ರೀತಿಯ 11 ಲಕ್ಷ ಕಾರ್ಡ್ಗಳನ್ನೀಗ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಯಾವ ಕಾರಣಕ್ಕಾಗಿ ತಮ್ಮ ಒಂದು ಯೋಜನೆ ಏನಿದೆ ಅಲ್ಲ, ಅಂದರೆ ಗ್ಯಾರಂಟಿಗಳೇನೇನು ಘೋಷಣೆ ಮಾಡಿದ್ರಲ್ಲ ಅದನ್ನು ಸರಿ ಮಾಡೋದಕ್ಕೆ ಇದೆಲ್ಲ ಪ್ರಯತ್ನ ನಡೀತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಆಪರೇಷನ್ ಬಿಪಿಎಲ್ ಕಾರ್ಡ್ ಶಾಕ್. ರಾಜ್ಯ ಸರ್ಕಾರದಿಂದ ಜನರಿಗೆ ಮತ್ತೊಂದು ಶಾಕ್ ಇದು. ಯಾಕೋ ಒಂದ್ ಕಡೆ ರಾಜ್ಯ ಸರ್ಕಾರ ಏನೋ ಈ ವಿಚಾರದಲ್ಲಿ ಗೊಂದಲದಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಸರಿಯಾದ ರೀತಿಯಲ್ಲಿ ಅದನ್ನ, ಅಂದ್ರೆ ಈ ಕೆಲವೊಂದಿಷ್ಟು ಮಾನದಂಡಗಳು ಇದಾವಲ್ಲ, ಆ ಮಾನದಂಡದಲ್ಲಿ ಕೆಲವೊಂದಿಷ್ಟು ಜನ ಅದರ ಬಗ್ಗೆ ಒಪ್ಪಿಗೆ ಕೂಡ ಇಲ್ಲ, ಸರಿಯಾದ ರೀತಿಯಲ್ಲಿ ಮಾನದಂಡಗಳು ಇಲ್ಲ ಅಂತೇಳಿ. ಸೊ ಆದಾಯ ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳಿಗೆ ಈಗ ಕತ್ತರಿ ಬೀಳ್ತಾ ಇದೆ. ಹಲವು ಮಾನದಂಡವನ್ನ ಇಟ್ಟು ಬಿಪಿಎಲ್ ಕಾರ್ಡ್ಗೆ ಈಗ ಕೊಕ್ಕೆ ನೀಡಲಾಗಿದೆ. ಆಪರೇಷನ್ ಬಿಪಿಎಲ್ ಕಾರ್ಡ್ಗೆ ಈಗ ರಾಜ್ಯ ಸರ್ಕಾರ ಇಳಿದಿದೆ. ರಾಜ್ಯದಾದ್ಯಂತ 10,000 ಬಿಪಿಎಲ್ ಕಾರ್ಡ್ಗಳು ಇದಾವಲ್ಲ, ಅದು ಎಪಿಎಲ್ ಆಗಿ ಬದಲಾವಣೆ ಮಾಡಲಾಗಿದೆ. 11 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ. ಅದರಲ್ಲಿ 10,000 ಬಿಪಿಎಲ್ ಕಾರ್ಡ್ಗಳು ಏನಿದಾವಲ್ಲ ಅದನ್ನ ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಬಿಪಿಎಲ್ ಅಂತಂದ್ರೆ ಏನು, ಎಪಿಎಲ್ ಅಂತಂದ್ರೆ ಏನು, ಬಿಪಿಎಲ್ ಇಂದ ಯಾರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಅಂದರೆ ತಮ್ಮ ಬುಡಕ್ಕೆ ಬಂದಾಗ ಈ ರೀತಿಯ ಆಪರೇಷನ್ ಆಗೋದು ಸಹಜ. ಅಂದರೆ ತಮ್ಮ ಯೋಜನೆಗಳನ್ನು ಅಥವಾ ಆರ್ಥಿಕ ಹೊರೆಯನ್ನ ಭರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು, ಇದು ಸಾಕಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ ಈ ಒಂದು ರೇಷನ್ ಕಾರ್ಡ್ ವಿಚಾರವಾಗಿ. ಅಂದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಒಂದ್ ಕಡೆ ನೋಡೋದಾದ್ರೆ ಓಕೆ, ಅದು ಯಾರಿಗೆ ಬೇಕು ಅವರಿಗೆ ಸಲ್ಲಬೇಕು. ಯಾಕೆಂದ್ರೆ ಮಧ್ಯವರ್ತಿಗಳ ಹಾವಳಿಯಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಅದು ಬೇಡದೇ ಇರುವಂತಹ ವ್ಯಕ್ತಿಗಳಿಗೂ ಕೂಡ ರೇಷನ್ ಕಾರ್ಡ್ ಹೋಗ್ತಾ ಇದೆ, ಅದರಿಂದ ಬಚಾವಾಗಬಹುದು, ಆರ್ಥಿಕ ಹೊರೆಯೂ ಕೂಡ ಭರಿಸುವಂತ ಸಾಧ್ಯತೆ ಇದೆ. ಆದ್ರೆ ಅದು ಸಾಧ್ಯನಾ? ಅದನ್ನ ಕಂಟ್ರೋಲ್ ತರೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗತ್ತಾ? ಯಾವ ರೀತಿಯಾಗಿ ರೂಲ್ಸ್ ಅಥವಾ ಪ್ಲಾನಿಂಗ್ ಇರುತ್ತೆ ಅಂತೇಳಿ ಇನ್ನು ಬಹಳ ಮುಖ್ಯವಾಗಿ ಯಾರಿಗೆಲ್ಲ ರೇಷನ್ ಕಾರ್ಡ್ ಬೇಕು ಯಾರಿಗೆಲ್ಲ ಬೇಡ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅನುಭವಿಗಳು ಯಾರು ಬೇಕು ಅಥವಾ ಅನುಭವಿ ಯಾರಿಗೆ ಇರಲ್ಲ ಅಂತೇಳಿ ಪ್ರಮುಖವಾಗಿ ಇಲ್ಲಿ ಯಾರಿಗೆಲ್ಲ ಕೊಡೋಕ್ಕಾಗೋದಿಲ್ಲ ರೇಷನ್ ಕಾರ್ಡ್ ಅನ್ನುವಂಥ ಪ್ರಶ್ನೆ ಈಗ. ಅಂದರೆ ಅನರ್ಹ ವ್ಯಕ್ತಿಗಳು ಯಾವೆಲ್ಲ ಮಾನದಂಡಗಳನ್ನು ಹೊಂದಿರ್ತಾರೆ, ಯಾರಿಗೆಲ್ಲ ಈ ರೇಷನ್ ಕಾರ್ಡ್ ಬೇಡ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ರೇಷನ್ ಕಾರ್ಡ್ ಯಾರಿಗೆಲ್ಲ ಅನರ್ಹ ಆಗತ್ತೆ ಅಂತೇಳಿ ಎಲ್ಲ ಸರ್ಕಾರಿ ಕಾಯಂ ನೌಕರರಿಗೆ ಈ ರೇಷನ್ ಕಾರ್ಡ್ ಅನ್ವಯ ಆಗೋದಿಲ್ಲ. ಆದಾಯ ತೆರಿಗೆ ಆಗಿರ್ಬೋದು, ಆಮೇಲೆ ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿಸುವಂಥ ಎಲ್ಲ ಕುಟುಂಬಗಳಿಗೂ ಕೂಡ ಇದು ಕತ್ತರಿ ಬೀಳುತ್ತೆ. ನೋಡಿ, ಸರ್ಕಾರಿ ನೌಕರರಿಗೆ ಇದು ಇರೋದಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ 3 ಹೆಕ್ಟೇರ್ ಭೂಮಿ ಹೊಂದಿರುವಂತಹ ಕುಟುಂಬಗಳಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಮನೆ ಹೊಂದಿರುವಂಥ ಕುಟುಂಬಗಳಿಗೂ ಕೂಡ ರೇಷನ್ ಕಾರ್ಡ್ ಸಿಗೋದಿಲ್ಲ. ಈಗಾಗಲೇ ಪ್ರಯೋಗ ಅಂತೂ ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಕ್ಯಾನ್ಸಲ್ ಕೂಡ ಆಗಿದೆ, ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. 4 ಚಕ್ರದ ವಾಹನಗಳನ್ನು ಹೊಂದಿರುವಂಥ ಎಲ್ಲ ಕುಟುಂಬಗಳಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ ಸಿಗೋದಿಲ್ಲ. ಬಿಪಿಎಲ್ ಅಂದರೆ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ. ಅಂದರೆ ಇಲ್ಲಿ ಪ್ರಮುಖವಾಗಿ 4 ಚಕ್ರದ ವಾಹನ ಅಂತ ಬಂದಾಗ ಅಲ್ಲಿ ವೈಟ್ ಬೋರ್ಡ್ ಇರುತ್ತೆ, ಯೆಲ್ಲೋ ಬೋರ್ಡ್ ಕೂಡ ಇರುತ್ತೆ. ಬಟ್ ಅದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದೇ ರೀತಿಯ ಸಮಸ್ಯೆ ಕೂಡ ಇದೆ. ಇನ್ನು ಕುಟುಂಬ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚು ಇರುವಂಥ ಕುಟುಂಬಗಳು, ಅಂದರೆ ಎಷ್ಟು ಮಂತ್ಲಿ, ಅಂದರೆ ತಿಂಗಳಿಗೆ 10,000. ಒಬ್ಬ ವ್ಯಕ್ತಿ ತಿಂಗಳಿಗೆ 10,000 ದುಡಿತಾ ಇದ್ದಾನೆ ಅಂತಂದರೆ ಆತನಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲ ಅಂತೇಳಿ. ಇದು ಯಾವುದು ಮಾನದಂಡ ಇದು? ಈಗಿನ ಕಾಲದಲ್ಲಿ 10,000 ಯಾರು ದುಡಿತಿಲ್ವಾ? ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಿರಂತರವಾಗಿ ಪದೇ ಪದೇ ಆಗಲೇ ಹೇಳಿದ ಹಾಗೆ ಈ ಒಂದು ಬಿಪಿಎಲ್ ಕಾರ್ಡಿನ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಇದೆ. ಮಾನದಂಡ ಬದಲಾವಣೆ ಆಗಬೇಕಾಗತ್ತೆ. ನೋಡೋಣ ಇದರ ಮಟ್ಟಿಗೆ ಇದರ ಬಗ್ಗೆ ಜಾರಿಗೆ ಆಗತ್ತೆ ಅಂತೇಳಿ. ಈಗಾಗಲೇ 11 ಲಕ್ಷ ಕೂಡ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿವೆ. ಸೊ ಈ ಎಲ್ಲದರ ಬಗ್ಗೆ ನಿಮ್ಮ ಜೊತೆ 1 ಗಂಟೆಗಳ ಕಾಲ ನಾವು ನಿಮ್ಮ ಮುಂದೆ ಇರ್ತೀವಿ. ಆದರೆ ಇದಕ್ಕಿಂತ ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಈ ಆಪರೇಷನ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಒಂದ್ಸಲ ಕೇಳ್ಕೊಂಡು ಬರೋಣ. ನಾವು ಯಾರಿಗೂ ಕೂಡ ಅನರ್ಹರು ಇದ್ದಾರೆ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ.
ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ? ಬಡವ್ರಿಗೆ ಕೊಡಬೇಕಲ್ಲ. ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳ್ದದನ್ನು ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತಕ್ಕಂಥ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? BJP ಅವ್ರು ಕೊಟ್ಟಿದ್ದೀರಾ? ಯಾವಲ್ಲಾರು BJP ಅವ್ರು ಕೊಟ್ಟಿದ್ದೀರಾ ಅನ್ನಭಾಗ್ಯ? ಬೇರೆ JDS ನವ್ರು ಮಾಡಿದ್ರಾ? ನಾನು ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ 2013-18 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನು ಮಾಡಿದ್ರ BJP ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದರು BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರಾ? ಮಧ್ಯಪ್ರದೇಶದಲ್ಲಿ ಮಾಡಿದ್ರಾ? ಉತ್ತರ ಪ್ರದೇಶದಲ್ಲಿ ಮಾಡಿದ್ರಾ? ಬಿಹಾರ್ನಲ್ಲಿ ಮಾಡಿದ್ರಾ? ಹರಿಯಾಣದಲ್ಲಿ ಮಾಡಿದ್ರಾ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಚಿಂತಕರಾಗಿರುವಂಥ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಇನ್ನು ಸಾಮಾಜಿಕ ಹೋರಾಟಗಾರ್ತಿ ಅಂಜನಾ ಗೌಡ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಾಮಾಜಿಕ ಹೋರಾಟಗಾರ್ತಿ ಪವಿತ್ರ ಅವರು ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಮೇಶ್ ಸರ್, ಈಗ ನಿಮ್ಮ ಹತ್ರನೇ ಬರ್ತೀನಿ. ಏನು ಅಂದರೆ ಈ ರೇಷನ್ ಕಾರ್ಡ್ ವಿಚಾರವಾಗಿ ಅಥವಾ ಈ ಆಪರೇಷನ್ ಅಂತೇನು BPL ಅಂತೇನು ಹೆಸರೇನು ಇಟ್ಟಿದ್ದಾರಲ್ಲ, ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಗೊಂದಲದಲ್ಲಿ ಇದೆಯಾ ಅಂತ ಅನ್ಸುತ್ತಾ? ಖಂಡಿತವಾಗಲೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಅವರ ಚರಿತ್ರೆ, ಅವರು ಬಂದಂಥ ಹಿನ್ನೆಲೆ ನೋಡಿದಾಗ ಜನತಾ ಪರಿವಾರದಿಂದ ಬಂದಂಥ ಸಿದ್ದರಾಮಯ್ಯನವರು ಸಮತಾವಾದದ ಬಗ್ಗೆ, ಸಮಾನತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಜನ ಬದಲಾವಣೆ ಬಯಸಿ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನು ಕೊಟ್ಟಿದ್ದು. ಅವರು ಎಲೆಕ್ಷನ್ ಮೊದಲು ಎಲ್ಲರಿಗೂ ಅನ್ನಭಾಗ್ಯವನ್ನು ಘೋಷಣೆ ಮಾಡಿದರು. ಆವಾಗ ಯಾಕೆ ಕಂಡೀಷನ್ಗಳಲ್ಲಿ ಹಾಕಿರಲಿಲ್ಲ? ಒಂದು, ಇವತ್ತು ಮೇಲ್ನೋಟಕ್ಕೆ ಏನಾಗುತ್ತೆ, ತುಂಬ ಜನ ಸಿದ್ದರಾಮಯ್ಯನವರು ಅನ್ನಭಾಗ್ಯದ ಮೂಲಕ ಒಂದಷ್ಟು ಜನಕ್ಕೆ ಮೈಗಳ್ಳರನ್ನಾಗಿ ಮಾಡಿಬಿಟ್ರು, ಅದು ಮಾಡಿಬಿಟ್ರು, ಇದು ಮಾಡಿಬಿಟ್ರು ಅಂತ ಕೊಂಕು ನುಡಿಗಳು ಬಂತು. ಅದೆಲ್ಲವನ್ನೂ ಮೀರಿ ಮನೆ ಮುಖ್ಯಮಂತ್ರಿಗಳು ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡಾಗ ನಾವೆಲ್ಲ ಖುಷಿ ಪಟ್ಟಿದ್ವಿ. ಈಗ ನಾವು ನೋಡೋರಿಗೆ ಏನಿಸುತ್ತೆ, ಇಲ್ಲೆಲ್ಲ ಬಡವರು ಸಿಕ್ಕಬೇಕು ಅಂತ ಹೇಳ್ತೀವಿ. ಬಡವರು ಅಂದರೆ ಯಾರು ಅನ್ನೋದು ಮುಖ್ಯ. ಆ ಬಡವರ ಮಾನದಂಡವನ್ನು ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಈಗ ತಾವೇ ಹೇಳ್ದಂಗೆ 1000 ಚದರಡಿ ಮನೆಯನ್ನು ಹೊಂದಿದ್ರೆ ಅವನಿಗೆ BPL ಕಾರ್ಡ್ ಇಲ್ಲ, ಅಥವಾ ಒಂದು 4 ವೀಲರ್ ಇದ್ದರೆ ಅವನಿಗೆ BPL ಕಾರ್ಡ್ ಇಲ್ಲ. ಮತ್ತು ಯಾವುದೋ ಮಾಧ್ಯಮದಲ್ಲಿ ಬೆಳಗ್ಗೆ ತೋರಿಸ್ತಾ ಇದ್ರು, ಈ ಪಾನ್ ಕಾರ್ಡ್ ಇದ್ದರೆ ಅಂಥವ್ರಿಗೆ BPL ಕಾರ್ಡ್ ಕೊಡ್ತಾ ಇಲ್ಲ ಅಂತ. ಇದ್ದರೆ ನೋಡಿ, ಇವತ್ತು ಬ್ಯಾಂಕಲ್ಲಿ ಒಂದು ಸಣ್ಣದು ಒಂದು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಪ್ಯಾನ್ ಕಾರ್ಡು ಮ್ಯಾಂಡೇಟ್ರಿ. ಇವತ್ತು 1000 ಚದರಡಿಯಲ್ಲಿ ವಾಸ ಮಾಡೋರು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು, ಎಲ್ಲರೂ ಸಮಾನತೆಯಿಂದ ಜೀವನವನ್ನು ಮಾಡಬೇಕು ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಆಶಯ. 1000 ಚದರಡಿ ಮನೇಲಿದ್ದರೆ ಅವ್ರಿಗೆ BPL ಕಾರ್ಡ್ ಕೊಡೋದಿಲ್ಲ ಅಂತ ಹೇಳೋದು ಯಾವ ನ್ಯಾಯ? ಮತ್ತು ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇವತ್ತು ನಾನೊಬ್ಬ ಹಳ್ಳಿಯಿಂದ ಬಂದಿದ್ದೀನಿ ಅಂತ ಅಂದ್ಕೊಳ್ಳೋಣ. ಇವತ್ತು ಮಧ್ಯಮ ವರ್ಗದವರು ಅತಿ ಹೆಚ್ಚಾಗಿ ಕ್ಯಾಬ್ ಚಾಲಕರು ಬೆಂಗಳೂರಿಗೆ ಬರೋದು, ಅವರು ಉದ್ಯೋಗ ಅರಸಿ ಬರ್ತಾರೆ. ಅವರ ಓದಿಗೆ ಸರಿಯಾದ ಉದ್ಯೋಗ ಸಿಕ್ಕಿರಲ್ಲ. ಉದ್ಯೋಗಗಳನ್ನು ಕೊಡಬೇಕಾಗಿದ್ದು, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯಗಳು, ನಮ್ಮನ್ನು ಆಳುವಂಥ ಸರ್ಕಾರದ ಕರ್ತವ್ಯಗಳದು. ನೋಡಿ, ಅವ್ರು ಬಂದು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಒಂದು ಯೆಲ್ಲೋ ಬೋರ್ಡ್ ಗಾಡಿ ತೊಗೊಳ್ತಾರೆ. ಒಂದು ಯೆಲ್ಲೋ ಬೋರ್ಡ್ ಕಾರನ್ನು ತಗೊಂಡಾಗ ಆ ಯೆಲ್ಲೋ ಬೋರ್ಡ್ ಕಾರ್ ತೊಗೋಬೇಕಾದ್ರೆ ಅವನು IT ರಿಟರ್ನ್ಸ್ ಮಾಡಿಸ್ಲೇಬೇಕು, ಮ್ಯಾಂಡೇಟ್ರಿ. ಅವನು IT ಕಟ್ಟಿ ಅಥವಾ ಐ ಟಿ ಸಾಲಕ್ಕೋಸ್ಕರ IT ರಿಟರ್ನ್ ಮಾಡಿಸ್ಕೊಂಡು ಒಂದು ಯೆಲ್ಲೋ ಬೋರ್ಡ್ ಕಾರ್ಡ್ ತಗೋತಾನೆ. ಆ IT ರಿಟರ್ನ್ಸ್ ಮಾಡೋಂಥ ಸಂದರ್ಭದಲ್ಲಿ ಅವನ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಇವನು ಬೆಂಗಳೂರು ಬಂದು ಅವನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಒಂದು ಉದ್ಯೋಗ ಅರಸ್ಕೊಂಡು ಒಂದು ಕಾರ್ ತೊಗೊಂಡಾಗ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ, ಊರಲ್ಲಿರೋ ಅವನು ವಯಸ್ಸಾದ ಅಪ್ಪ ಅಮ್ಮ ಅಥವಾ ಅಕ್ಕ ತಂಗಿ ಯಾರಿದ್ರೆ ಅವ್ರ ಕಾರ್ಡು ಇದಕ್ಕೆ ಲಿಂಕ್ ಆಗಿಬಿಡುತ್ತೆ, ಕ್ಯಾನ್ಸಲ್. ಇವತ್ತು 11 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀರಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲ ಇದು ಕಾರ್ಡ್ಗಳನ್ನು ನಾವು ಕ್ಯಾನ್ಸಲ್ ಮಾಡಲಿಲ್ಲ, ಯಾರು ಅಥವಾ ಒಳ್ಳೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಕೆಲಸದಲ್ಲಿರೋರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ. ಬರೀ 10,000 ಕಾರ್ಡ್ ಮಾತ್ರ BPL ಇಂದ APL ಆಗಿರುವಂಥದ್ದು.
ನೀವು 11 ಲಕ್ಷ ಕಾರ್ಡನ್ನು ಏಕದಮ್ಮ ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ 10,000 ಕಾರ್ಡನ್ನು ಬೇರೆ ಮಾಡಿದ್ರೆ ಇದೊಂದು ಅನ್ಯಾಯ ಅಲ್ವಾ? ನೀವು ಜನಕ್ಕೆ ಮಾಡಿದಂಥ ದ್ರೋಹ ಅಲ್ವಾ? ಎಸ್ ಮಾತಾಡಿ ಮೇಡಮ್ ಅವ್ರ, ಈಗ ಏನು ಹೇಳ್ತೀರಿ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ? ಈಗೇನಂದರೆ ನೀವು 11 ಲಕ್ಷ BPL ಕಾರ್ಡ್ನ ನೀವು ರದ್ದು ಮಾಡಿದ್ದೀರಾ, ಓಕೆ ಆಯಿತು. ಅದನ್ನು ನೀವು ಪರಿಶೀಲನೆ ಮಾಡದೆ ನೀವು ಫಸ್ಟು ಕೊಟ್ಟಿದ್ದೀರಾ. ಹಾಗಾದರೆ ನಿಮ್ಮ ಸರ್ಕಾರ ರಚನೆ ಮಾಡಬೇಕಾದ್ರೆ 132 ಸೀಟ್ ಬಂದಾಗ ನೀವೇನು ಬೇಕಾದರೂ ಯೋಜನೆಗಳನ್ನ ಜಾರಿಗೆ ತರ್ತೀರಾ, ಅದು ಯಾವುದೂ ಪರಿಶೀಲನೆ ಮಾಡೋದಿಲ್ಲ. ಆಮೇಲೆ ಅದನ್ನು ರದ್ದುಗೊಳಿಸ್ತೀರಾ, ತಿದ್ದುಪಡಿ ಮಾಡ್ತೀರಾ. ಆ ತಿದ್ದುಪಡಿ ಮಾಡುವಾಗ ಒಂದು ಟೈಮ್ ಅಂತ ಕೊಡಬೇಕಲ್ವಾ? ಅವರಿಗೆ ಒಂದು ಇಂಟಿಮೇಷನ್ ಕೊಡಬೇಕಲ್ವಾ? ನಾವು ಇಂಥವ್ರಿಗೆ ಇಂಥ BPL ಕಾರ್ಡ್ನ ಕೊಡ್ತೀವಿ, ಇಂಥವ್ರಿಗೆ ಇಷ್ಟನ್ನು ನಾವು ರದ್ದು ಮಾಡ್ತಿದ್ದೀವಿ, ಅದಕ್ಕೆ ಕಾರಣ ಏನು ಅಂತ. ಈಗ 5 ಎಕರೆ 6 ಎಕರೆ ಜಮೀನು ಇರುತ್ತೆ ಅಂದ್ಕೊಳ್ಳಿ, ಒಂದು 10 ಎಕರೆನೇ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ. ಅವ್ರಿಗೆ ಎಷ್ಟು ಜನ ಮಕ್ಕಳಿರ್ತಾರೆ? 3 ಜನ 4 ಜನ ಮನೇಲಿ ಇದ್ದರೆ ಒಬ್ಬೊಬ್ರಿಗೆ 2 ಎಕರೆ ಆಗುತ್ತೆ. ಹಂಗಾದ್ರೆ ಅವರಿಗೆ ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಹಾಂ, ನಿಮ್ಮ ಸರ್ಕಾರಗಳ ಯೋಜನೆಗಳನ್ನ ತಂದು ಅದನ್ನು ಸರಿದೂಗಿಸೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಒಂದು ತಿದ್ದುಪಡಿಯನ್ನು ನೀವು ತರ್ತಾ ಇದ್ದೀರ. ಈಗ 1,13,00,000 ಏನು BPL ಕಾರ್ಡ್, ಅದರಲ್ಲಿ ಏನು 50 ಲಕ್ಷ ನೀವು ರದ್ದು ಮಾಡ್ತೀರಾ ಇವಾಗ? ಅದು ಪರಿಶೀಲನೆ ಮಾಡಿದ್ದೀರಾ? ಯಾರ್ಯಾರು ಕೊಡ್ತಿದ್ದೀವಿ ಅಂತ ಈಗ ಹೋಗಿ ಖುದ್ದಾಗಿ ಹೋಗಿ ನೋಡ್ತಿದ್ದೀರಾ? ಸುಮ್ಮನೆ ನೀವು ರದ್ದು ಮಾಡ್ಕೊಂಡು ಹೋಗೋದಾ? 11 ಲಕ್ಷ 10 ಲಕ್ಷ ಇನ್ನು ಬಾಕಿದು ಇಷ್ಟಿಗೆ ಕೊನೆ ಮಾಡ್ತೀರಾ, ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ? ಈಗ ಮುನಿಯಪ್ಪನವ್ರು ಏನು ಮಾಡ್ತಾ ಇದ್ದಾರೆ? ಅವ್ರದ್ದೇ ಕ್ಷೇತ್ರದಲ್ಲಿ ಈಗ ರದ್ದಾಗಿದೆಯಲ್ವಾ, ಅವರೇನು ಧ್ವನಿ ಎತ್ತಿಲ್ವ ಇದಕ್ಕೆ? ಯಾಕೆಂದರೆ ಅವ್ರದ್ದು ರಿಯಲ್ ಎಸ್ಟೇಟ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಕ್ಕೆ ಜನಗಳಿಗೆ ಟೈಮ್ ಇರಲ್ಲ. ಮುನಿಯಪ್ಪನವ್ರಿಗೆ ಪಾಪ ಪುರುಷತ್ ಇರಲ್ಲ, ಅವ್ರಿಗೆ ಟೈಮ್ ಇಲ್ಲ. ಹಾಗಾಗಿ ಅವರೇ ಕ್ಷೇತ್ರದಲ್ಲಿ ಆದ್ರೂ ಕೂಡ ಅವ್ರ ಧ್ವನಿ ಎತ್ತಿಲ್ಲ. ಏನಕ್ಕೆ? ಇದೆಲ್ಲ 131. ಈಗ 131 ನೀವು ಕಾಪಿ ಮಾಡಿ ಬೇರೆ ಸರ್ಕಾರ, ಡೆಲ್ಲಿ ಸರ್ಕಾರ ಅಂಥವನ್ನ ಕಾಪಿ ಮಾಡಿ ನೀವು ತೊಗೊಂಬಂದು ಸರ್ಕಾರ ರಚನೆ ಮಾಡೋಕ್ಕೆ ಬರುತ್ತೆ. ಆದರೆ ಇಲ್ಲಿ BPL ಕಾರ್ಡ್ ಕೊಡ್ಬೇಕಾದ್ರೆ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅನ್ನೋ ಪರಿಶೀಲನೆ ಇಲ್ಲದೆ, ಒಂದು ತಿಳುವಳಿಕೆ ಇಲ್ಲದೆ ಹೇಗೆ ಕೊಡ್ತೀರಾ? ನರೇಗಾ ಯೋಜನೆ ಅಡಿ ಇನ್ನೂ ಲೇಡೀಸ್ ಕೂಡ DC ಆಫೀಸ್ ಹತ್ರ ಮುಂದೆ ಕೂತಿದ್ದಾರೆ. ಇವತ್ತು ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾಯಿದ್ದೀವಿ, ಇನ್ನೂ ಅವ್ರದ್ದು ಏನೂ ತೀರ್ಮಾನ ಆಗಿಲ್ಲ. ಆಮೇಲೆ ಈಗ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀರಾ, 2,000 ರೂಪಾಯಿ ಕೊಟ್ಟಿದ್ದೀರಾ. ಅವ್ರಿಗೆ ಯಾರು ಬರ್ತಾ ಇದೆ, ಯಾರು ಫಲಾನುಭವಿಗಳಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ತಲುಪ್ತಿದೆಯಾ ಅನ್ನೋ ಯೋಜನೆ ಕೂಡ ನಿಮಗೆ ಯೋಚನೆ ಕೂಡ ಇಲ್ಲ. ಸುಮ್ಮನೆ ಸರ್ಕಾರದಲ್ಲಿ ನಿಮ್ಮ ಒಂದು ಸ್ಥಾನಮಾನಗಳನ್ನು ಉಳಿಸ್ಕೊಳ್ಬೇಕು, ಅದಕ್ಕೆ ನೀವು ಹೋರಾಟವನ್ನು ಮಾಡ್ತೀರಾ. ನಿಮ್ಮದು ಮೂಡಾದಿರ್ಬೋದು, ಇನ್ನೊಂದಿರ್ಬೋದು, ನಿಮ್ಮದೇ ಒಂದು ಯೋಚನೆಯಲ್ಲಿ ಇರ್ತೀರಾ, ನಿಮ್ಮದೇ ಒಂದು ಹಗರಣದಲ್ಲಿ ನೀವು ಮುಳುಗಿರ್ತೀರ ಹೊರತು ಜನಸಾಮಾನ್ಯರ ಒಂದು ಈಗ ಖಂಡಿತ ಓಕೆ, ಈ ನಿರ್ಧಾರ ಓಕೆ ಯಾವಾಗಲೂ ಆಗಬೇಕಾಗಿದೆ. ಯಾಕಂದ್ರೆ ಯಾರಿಗೆ ಬೇಕು BPL ಕಾರ್ಡ್ ಅವರಿಗೆ ಸಲ್ಲಬೇಕು, ಅದನ್ನು ಒಪ್ಕೊಳ್ಳೋಣ. ಬಟ್ ಪರಿಶೀಲನೆ ಇಲ್ಲದೆ ಅದು ನಿಮ್ಗೆ ಮಾಹಿತಿ ಇದೆಯಾ? ಇಂಥವ್ರಿಗೆ ಬೇಕು, ಇಂಥವ್ರಿಗೆ ಬೇಡ. ಏನಾಗಿದೆ ಅಂತಂದ್ರೆ ಸರ್ಕಾರದಲ್ಲಿ 2011ರ ಆರ್ಥಿಕ ಸಮೀಕ್ಷೆ ನಂತರ 2021ಗೆ ಆರ್ಥಿಕ ಸಮೀಕ್ಷೆ ಆಗಬೇಕಾಗಿತ್ತು, ಅದಿನ್ನೂ ಜಾರಿಯಲ್ಲಿಲ್ಲ. ಸೊ ಆರ್ಥಿಕ ಸಮೀಕ್ಷೆ ಬಂದ ನಂತರನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಯಾರು ಕಡುಬಡವರಿಗೆ, ನಿರ್ಗತಿರಿಗೆ, ಮಾರ್ಜಿನಲ್ ಬಡವರು ಇರ್ತಾರೆ, ಮತ್ತು ಅಂಚಿನಲ್ಲಿರ್ತಕ್ಕಂಥ ಬಡವರು, ದೆನ್ ಇವಾಗ ಬರಗಾಲ ಸಮೀಕ್ಷೆ, ಇಂಥ ಸಮೀಕ್ಷೆಗಳನ್ನ ಒಂದು ಮೂಲದಂಡನವಾಗಿ ಇಟ್ಕೊಂಡು ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಅವಲೋಕನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸಾಮಾಜಿಕ ವಿತರಣಾ ರೀತಿಯಲ್ಲಿ ಪಡಿತರ ವಿತರಿಸಬೇಕಾಗಿ ನಾನು ಹೇಳ್ತೇನೆ. ಅಂದರೆ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಓಕೆನಾ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿರೋದು? ಸೂಕ್ತ ನಿರ್ಧಾರ ಅಂತ ಹೇಳಕ್ಕೆ ಬರಲ್ಲ, ಬಟ್ ಅದರಂತೂ ಒಂದು ಪರಿಶೀಲನೆ ಮಾಡಿ ಈ ಒಂದು ಕೆಲವೊಂದು ಮಾನದಂಡಗಳನ್ನ ಸೂಕ್ತವಾದಂಥ ತರಬೇತುದಾರರು ಮತ್ತು ಆರ್ಥಿಕ ಸಮೀಕ್ಷೆ ಪರಿಣಿತರುಗಳನ್ನ ಅವ್ರನ್ನ ಸಂಪರ್ಕಿಸಿ ಅವರು ಅವಲೋಕನೆ ಮಾಡಿ ನಿರ್ಧಾರ ತಗೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ. BPL ಕಾರ್ಡಿಂದ ತುಂಬ ಉಪಯೋಗ ಇದೆ. ಕೆಲವರು ಗ್ರಾಮೀಣ ಪ್ರದೇಶದಲ್ಲಿ ಆಯುಷ್ಮಾನ್ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಅಥವಾ CM ಪರಿಹಾರ ನಿಧಿ ಇರ್ಬೋದು, ಇಂಥವನ್ನ ಬಹಳ ಬೇಗ ನೀವು ಈಗ ಕ್ಯಾನ್ಸಲ್ ಮಾಡಿದಾಗ ಯಾವುದೇ ಸರ್ಕಾರದ ಆಸ್ಪತ್ರೆಗಳಲ್ಲಿ ತೊಂದರೆಗಳನ್ನ ಎನಿ ಆಪರೇಷನ್ ಗಳನ್ನ ನೀವು ಬಡವರು ಉಚಿತವಾಗಿ ಮಾಡಿಸ್ಕೋಬೇಕಾದ್ರೆ BPL ಕಾರ್ಡೇ ಮಾನದಂಡ. ನೋಡಿ, ಮೇಡಮ್ ಅವ್ರು ಹೇಳಿದಂಗೆ ಹಿಂದೆ BPL ಕಾರ್ಡ್ಗಳಂಥ ಸಮಯದಲ್ಲಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟೋ ಜನ ಬಡವರಿಗೆ ಒಂದು ವರ್ಷಕ್ಕೂ ಒಂದು ಸೀರೆ ತಗೊಳಕ್ ಆಗ್ತಾ ಇರಲಿಲ್ಲ. ರೇಷನ್ ಡಿಪೋದಲ್ಲಿ ಕೊಡ್ತಾ ಇದ್ದಂತ ವರ್ಷಕ್ಕೆ 2 ಸೀರೆ ಕೊಡ್ತಾ ಇದ್ರು. ಅದೇ ಬಡವರ ಪಾಲಿಗೆ ರೇಷ್ಮೆ ಸೀರೆ ಆಗಿರ್ತತ್ತು. ಈಗ ಅದು ಅದೇ ಫ್ಯಾನ್ಸಿ ಆಗಿದೆ, ಅದು ಬೇರೆ ಮಾತು.
ಬಡವರ ಕಷ್ಟವನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಇದೆಲ್ಲ ಅನುಭವಿಸುವಂತ ಒಂದು ಇದಿರುತ್ತೆ. ಅದನ್ನ ನೀನು ಏಕಾಏಕಿ ನೀವು ರದ್ದು ಮಾತ್ರ ಮಾಡಿದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ. ಅದು ಜನಸಾಮಾನ್ಯರ ಮೇಲೆ ಹೊಡೆತ ಬೀಳುತ್ತಲ್ವಾ? ಮೊನ್ನೆ ಮುಖ್ಯಮಂತ್ರಿ ಹಸಿವು ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ, ಅನ್ನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ನಾನು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಅನ್ನವನ್ನ ವಾರಕ್ಕೆ ಒಂದ್ಸಲ ಮಾತ್ರ ಊಟ ಮಾಡ್ತಾ ಮಾತನ್ನ ಹೇಳಿದ್ದಾರೆ. ಆದ್ರೆ ಅಂತ ಮುಖ್ಯಮಂತ್ರಿ ಇವತ್ತು ಅವರ ಆರ್ಥಿಕತೆಯನ್ನ ಸರಿದೂಗಿಸ್ಕೊಳ್ಳೋಕೆ ಮೇಡಮ್ ಅವರ ಮಾತಿಗೆ ಹೇಳೋದಾದ್ರೆ ಬೇಕಾದಷ್ಟು ದಾರಿಗಳಿದ್ದಾವೆ. ಅವರು ಶಾಸಕರುಗಳು, ಅವರ ಸರ್ಕಾರದ ಅಧಿಕಾರಿಗಳು, ಅವರು ಶಾಸಕರುಗಳು ಐಷಾರಾಮಿ ಬದುಕನ್ನ ಬದಿಗೊತ್ತಿ ಸಾರ್ವಜನಿಕವಾಗಿ ಈಗ ಒಬ್ಬ MLAಗೆ ಕನಿಷ್ಠ ಅಂದ್ರೂ ಕೂಡ 2 ಲಕ್ಷಕ್ಕೆ ಮೇಲ್ಪಟ್ಟು ಸಂಬಳ ಬರ್ತಾ ಇದೆ. ಯಾವುದಾದ್ರೂ ಈ ರಾಜ್ಯದಲ್ಲಿ 224 ಜನ MLAಗಳ ಪೈಕಿ ಇವತ್ತು ಬರಗಾಲ ಇದೆ, ನನಗೆ ವೇತನ ಬೇಡ, ಯಾವುದಾದ್ರೂ MLA ನನಗೆ ಸೌಕರ್ಯ ಬೇಡ ಅಂತ ಹೇಳಿದ್ಯಾ? ಯಾವುದಾದ್ರೂ ಅಧಿಕಾರಿ ನನಗೆ ಸೌಕರ್ಯ ಬೇಡ ಅಂತ ಹೇಳಿದ್ಯಾ? ಎಲ್ಲ ಅಧಿಕಾರಿಗಳಿಗೂ ಹೊಸ ಇನ್ನೋವಾ ಕಾರುಗಳೇ ಬೇಕು, ಮನೆ ಮುಖ್ಯಮಂತ್ರಿಗಳಿಗೆ ಹೊಸ ಕಾರುಗಳೇ ಬೇಕು. ಅದನ್ನೆಲ್ಲ ನೀವು ಐಷಾರಾಮಿ ಬದುಕಲ್ಲಿ ಬದುಕಿಸ್ಬಿಟ್ಟು ಇದ್ಬಿಟ್ಟು ಈ ಬಡವರು ಸಿಗುವಂತ ಅನ್ನದ ಮೇಲೆ ಕಣ್ಣಾಕಿದ್ದೀರಲ್ಲ. ಪದೇ ಪದೇ ಹೇಳ್ತಾರೆ ನಾವು ನುಡಿದಂತೆ ನಡೆದಿದ್ದೇವೆ, ನಾವು ನುಡಿದಂತೆ ಇದೇನಾ ನಡೆ, ನಿಮ್ಮ ನಡೆ ಇದೇನಾ ಸಿದ್ದರಾಮಯ್ಯನವರೇ? ಓಕೆ ಮೇಡಮ್, ಮಾತಾಡೋಣ, ಬ್ರೇಕ್ ತಗೊಂಡು ಬಂದ್ಬಿಡೋಣ. ಪ್ರಮುಖವಾಗಿ ಬ್ರೇಕ್ ಆದ ಬಳಿಕ BPL ಆ್ಯಂಡ್ APLಗೆ ಇರುವಂಥ ವ್ಯತ್ಯಾಸ ಏನು, BPL ಎಂಥವರಿಗೆ ಬೇಕು, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಈಗ ಈ APL ಆ್ಯಂಡ್ BPLಗೆ ಇರುವಂಥ ವ್ಯತ್ಯಾಸ ಏನು? ಸರ್, APL ಅಂತಂದರೆ ಅದ್ರಲ್ಲಿ ಅಕ್ಕಿ ಕೊಡೋ ಪ್ರಮಾಣ ಕಡಿಮೆ ಇರುತ್ತೆ. ನೀವು ರೇಷನ್ ಡಿಪೋದಲ್ಲಿ ಅದಕ್ಕೆ ಸ್ವಲ್ಪ ಅಮೌಂಟ್ ದುಡ್ಡು ಕೊಟ್ಟು ತೊಗೋಬೇಕು. ಇದಕ್ಕೆ ತುಂಬ ಕಡಿಮೆ ಮಾರ್ಜಿನಲ್ಲಿ BPL ಕಾರ್ಡ್ಗೆ ಅಕ್ಕಿ ಇಷ್ಟು KG ಅಂತ ಅಕ್ಕಿ ಕೊಡ್ತಾ ಇದ್ದಾರೆ. ನನಗೆ ಸಂಪೂರ್ಣ ಮಾಹಿತಿ ಅದರಲ್ಲಿಲ್ಲ, ಯಾಕಂದರೆ ನಾನು ಅದು ಕಾರ್ಡ್ಗಳ ಬಗ್ಗೆ ಅಷ್ಟು ಇದು ಮಾಡಿಲ್ಲ. ಬಟ್ BPL ಕಾರ್ಡು ಈಗ ಸಪೋಸ್ ನನ್ನ ತಾಯಿಗೆ ಈಗ ಹೆಣ್ಮಕ್ಳಿಗೆ ಗರ್ಭಕೋಶ ಸಮಸ್ಯೆ ಸರ್ವೇ ಸಾಮಾನ್ಯ, ಏನೋ ಒಂದು ಸಣ್ಣ ಆಪ್ರೇಷನ್ ಮಾಡಬೇಕಾಗಿ ಬಂತು, ವಿಕ್ಟೋರಿಯಾದಲ್ಲಿ ಜಾಯ್ನ್ ಆಗಿದೆ. BPL ಕಾರ್ಡ್ ಇದ್ದರೆ ನನಗೆ ಸಂಪೂರ್ಣವಾಗಿ ಎಲ್ಲವೂ ಉಚಿತ. APL ಕಾರ್ಡ್ ಅಂದರೆ ಜನರಲ್, ಅವನು ಸ್ವಲ್ಪ ಅಮೌಂಟ್ ಪೇ ಮಾಡಬೇಕು. ಸರ್, ಮುಖ್ಯವಾಗಿ ಇವತ್ತು ಭಾರತ ಹಸುವಿನ ಸೂಚ್ಯಂಕದಲ್ಲಿ 5ನೇ ಸ್ಥಾನವೋ 3ನೇ ಸ್ಥಾನದಲ್ಲೋ ಇದೆ ಈ ವಿಶ್ವದಲ್ಲೇ. 5ನೇ ಸ್ಥಾನದಲ್ಲಿ ಇದೆ ಅಂದ್ಕೋತೀನಿ, 5ನೇ ಸ್ಥಾನದಲ್ಲಿ ಇದೆ ಅಂದ್ಕೋತೀನಿ. ಕರ್ನಾಟಕ ಇವತ್ತು ಎಷ್ಟು, ಈಗ 11 ಲಕ್ಷ ಕಾರ್ಡ್ಗಳನ್ನು ನೀವು ಕ್ಯಾನ್ಸಲ್ ಮಾಡೋದಾದರೆ ಮೊದಲು ಬಡವರನ್ನು ಹುಡುಕಿ ಆ 11 ಲಕ್ಷ ಬೇರೊಬ್ಬರು ಕೊಟ್ಟರೆ ನಮ್ಮದು ಅಭ್ಯಂತರ ಏನಿಲ್ಲ. ನಿಜವಾದ ಬಡವರಿಗೆ ನೀವು ಕೊಟ್ಟಿದ್ದೇ ಆದರೆ ನಮ್ಮದು ಅಭ್ಯಂತರ ಇಲ್ಲ. ನೀವು ಗ್ಯಾರಂಟಿಗಳು ನಿಮ್ಗೆ ಬೇಕು ಅಂತ ನಾವು ಯಾರೂ ನಾಡಿನ ಜನತೆ ಯಾರೂ ಕೇಳಿಲ್ಲ. ನೀವು ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡು ಈ ಕಡೆ ಕೊಟ್ಟಂಗೂ ಇರಬೇಕು, ಕೊಡಲೂಬಾರ್ದು ಅನ್ನೋ ನೀವು ಮನಸ್ಥಿತಿ ಇದೆಯಲ್ಲ, ಅದನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬರೀ ಘೋಷಣೆ ಮಾಡೋದು ಬರೀ ಒಂದೆರಡು ಆತಲ್ಲ. ಈಗ ಬರೀ ನಾವು ಅನ್ನರಾಮಯ್ಯ ಅಂತ ಜನ ಏನಂತ ಕರೆದ್ರು, ಬರೀ ಅಕ್ಕಿ ವಿಚಾರದಲ್ಲ. ಮೇಡಮ್ ಅವ್ರು ಹೇಳ್ದಂಗೆ ಅವರು ಸದನದಲ್ಲಿ ಹೇಳಿದ್ರು, ಯಾರ್ಯಾರು ಅಲ್ಲಿ MLA ಇದೆ ಅವ್ರ ಹೆಸರೆಲ್ಲ ಇದು ಮಾಡಿ, ಅಶೋಕ್ ನೀನು ಹೆಂಡ್ತಿಗೂ ಫ್ರೀ, ಇವರು ನಿಮ್ಮ ಹೆಂಡ್ತಿಗೂ ಫ್ರೀ. ಅವಾಗೇನು ಕಂಡೀಷನ್ ಬಂದಿಲ್ಲ. ಹಾಂ, ಈಗ ಕಂಡೀಷನ್ ಅಪ್ಲೈ ಅಂತ, ಈ ಕಂಡೀಷನ್ ಅಪ್ಲೈ ಅಂತ ನೋಡಿ. ನಿಮಗೆ ಕೊಡೋದಕ್ಕೆ ಆ ಒಂದು ಇದಿಲ್ಲ ಅಂತಂದರೆ, ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಘೋಷಣೆ ಮಾಡಿದ್ರಿ? ನೀವು ಘೋಷಣೆ ಮಾಡಿದ್ಮೇಲೆ ಕೊಡಲೇಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಒಂದು ನನಗೆ ಅನಿಸ್ತಾ ಇರೋದು, ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರತಿ ವರ್ಷ ಎಲ್ಲ ಥರದ ತೆರಿಗೆಗಳು ಜಾಸ್ತಿ ದುಪ್ಪಟ್ಟಾಗಿ ಮಾಡಿದ್ದೀರಾ. ತೆರಿಗೆ ಕಲೆಕ್ಷನಲ್ಲಿ ಭಾಳ ಜೋರಾಗಿ ಹೋಗ್ತಾ ಇದ್ದೀರಿ, ನಿಮಗೆ ಯಾವುದೇ ಥರದ ಲಾಸ್ ಇಲ್ಲ. ಮೊನ್ನೆ ಸಾರಿಗೆ ಮಂತ್ರಿ ಹೇಳ್ತಾರೆ, ನಾವು ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಿದ್ದೀವಿ, ನಮಗೇನು ಲಾಸ್ ಇಲ್ಲ, ಲಾಭದಲ್ಲಿ ನಡೀತಾ ಇದೆ ನಮ್ಮ ಇಲಾಖೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಷ್ಟ ಅಂತ ಹೇಳ್ತೀರಿ. ನಿನ್ನೆ ಒಂದು ಕಡೆ ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾರೆ 51,000 ಕೋಟಿ ಬೇಕು ಈ ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಅಂತ. ನೀವು ಬಜೆಟ್ ನಿಮ್ಗೆ ಎಷ್ಟು 7 ಬಾರಿನೋ 12 ಬಾರಿ ಮಣಿಸಿರೋದು ನೀವು, ನಿಮಗೆ ಅನುಭವ ಇಲ್ವಾ? ಆಮೇಲೆ ನಿಮ್ಗೆ ಹಸಿವು ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಏಕಾಏಕಿ ಈ ಥರ ನೀವು ಇದು ಮಾಡಿದ್ದೆ ಆದರೆ ನಿಮ್ಮ ಪಕ್ಷ ಹಿಂದೆ ಏನು ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು 22 ಅಂಶಗಳ ಕಾರ್ಯಕ್ರಮಗಳನ್ನು ಮಾಡಿದಾಗ ಬಡವರಿಗೆ ರೇಷನ್ ಕೊಡೋದು ಒಂದು. ಆವಾಗ ಪ್ರತಿಯೊಬ್ಬರಿಗೂ BPL ಕಾರ್ಡೇ. ಆಗ BPL ಅಂತ ಇರಲಿಲ್ಲ, ಎಲ್ಲರಿಗೂ ಹಸಿರು ಕಾರ್ಡು, ಎಲ್ಲರಿಗೂ ಕಾರ್ಡು. ಆಗ ಕನಿಷ್ಠ ಜನ ಬದುಕ್ತಾ ಇರಲಿಲ್ವಾ? ಅದನ್ನೇ ನಂಬ್ಕೊಂಡು ಬದುಕುವಂಥ ಜನ ಇದೆ. ಈಗ ಮೇಡಮ್ ಅವ್ರು ಹೇಳ್ದಂಗೆ ಬೆಂಗಳೂರಲ್ಲಿ 1 ಎಕರೆ ಜಮೀನು ಅಂದರೆ ಅದು 1000 ಕೋಟಿ 100 ಕೋಟಿ ಆಗುತ್ತೆ. ನೀವು ಎಲ್ಲೋ ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೋದಾಗ ಎಲ್ಲೋ ಒಂದು ಹತ್ತಿ ಹಾಕಿರ್ತಾರೆ, ಆ ವರ್ಷ ಬೆಳೆ ಬರಲ್ಲ. ಏನೋ ಒಂದು ಬೆಳೆ ಹಾಕ್ತಾರೆ ಆ ಬಂಜರು ಭೂಮಿಯಲ್ಲಿ, ಆ ಬೆಳೆ ಬರಲ್ಲ. ಎಷ್ಟೋ ಕುಟುಂಬಗಳು ಈ ರೇಷನ್ ಕಾರ್ಡ್ ಸಿಗುವಂಥ ಅಕ್ಕಿಯಿಂದ ಇವತ್ತು ಜೀವನ ಮಾಡ್ತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಆ ಹಸುವನ್ನು ನೀಗಿಸುವಂಥದ್ದು ಯಾರ ಕರ್ತವ್ಯ? ನಮ್ಮ ಆಳುವಂಥ ಸರ್ಕಾರಗಳ ಕರ್ತವ್ಯ ಅಲ್ವಾ? ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ನಾನು ಮೊದಲೇ ಹೇಳ್ದಂಗೆ ಒಂದು ಕ್ಲೂ ಕೊಟ್ಟೆ ನಿಮಗೆ,
ನಿಮ್ಮ ಎಲ್ಲ ಶಾಸಕರುಗಳ ಐಷಾರಾಮಿ ಬದುಕಿಗೆ ಕಡಿವಾಣ ಹಾಕಿ. ಪ್ರತಿ ಶಾಸಕರು ಕೂಡ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳವನ್ನು ತಗೋತಾ ಇದ್ದೀರಿ. ಪ್ರತಿ ಮಂತ್ರಿಗಳು ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇದು ನೋಡಿದ್ರೆ ಪ್ರತಿ ವರ್ಷ ಮಾಡಿ ಹಾ. ರಾಶಿಗಳ ಮುಟ್ಕೊಂಡು ಮಾಡಿ ಅವಾಗೆಲ್ಲ ಸರಿ ಹೋಗುತ್ತೆ. ಪ್ರತಿಯೊಬ್ಬ ಆಮೇಲೆ ಮೇಡಮ್ ಮುಟ್ಗೋಲು ಮಾಡೋದು ಬೇಡ, ಮುಟ್ಗೋಲು ಮಾಡೋದು ಬೇಡ ಮೇಡಮ್, ಮುಟ್ಗೋಲು ಬೇಡ. ಸರ್ಕಾರದಿಂದ ನಡೆಸುವಂತ ಕಾರ್ಯಕ್ರಮಗಳು ಇದಾವಲ್ಲ, ಆ ಕಾರ್ಯಕ್ರಮಗಳು ವೆಚ್ಚ ನೋಡ್ಬೇಕು ನೀವು. ಎಲ್ಲೋ ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಆದ್ರೆ ಕೋಟಿಗಟ್ಲೆ, ಒಂದು ಸಣ್ಣ ಕಾರ್ಯಕ್ರಮಕ್ಕೂ ಲಕ್ಷಗಟ್ಲೆ ಏನಕ್ಕೆ ಖರ್ಚಾಗ್ತೈತೆ, ಖರ್ಚು ಮಾಡಿದ್ರಿ, ಏನಕ್ಕೆ ಖರ್ಚಾಗುತ್ತೆ? ನೀವು ಅಂಥವು ಕಡಿವಾಣ ಹಾಕಿ ಬಡವರು ಬದುಕನ್ನ ಕಟ್ಕೊಳ್ಳೋದು, ಬಡವರು ಬದುಕನ್ನ ಕಿತ್ಕೊಳ್ಳೋಕೆ ಹೋಗಿದ್ದೀರಲ್ಲ ಸರ್ಕಾರ. BJP ಸರ್ಕಾರ ಬಡವರಿಗೆ ವಿರುದ್ಧವಾಗಿದೆ ಅಂದ್ಬಿಟ್ಟು ನಿಮಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಓಟ್ ಕೊಟ್ಟರು. ಹಿಂದೆ ಇದ್ದ ಎಲ್ಲ ಸರ್ಕಾರಗಳು ಕೂಡ ಬಡವರು ವಿರೋಧಿ ಅಂತೇಳಿ ನಿಮ್ಮನ್ನು ನಂಬ್ಕೊಂಡು ಜನ ಓಟ್ ಕೊಟ್ಟರು. ನೀವು ಆ ಜನಕ್ಕೆ ಏನು ಮಾಡ್ತಾ ಇದ್ದೀರಿ? ಜನ ಪ್ರಶ್ನೆ ಮಾಡಬೇಕಲ್ವಾ? ಆಮೇಲೆ ಒಂದಿಲ್ಲಿ ನೋಡಿ ಎಂಥ ಒಂದು ಲಾಜಿಕ್ ಅಂದರೆ, ಈ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ, ಅದು ಜಗಜ್ಜಾಹೀರು. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದ ಅಕ್ಕಿಯ ಪ್ರಮಾಣವನ್ನು ಕೊಡಲಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರು BJP ಅವರಾಗ್ಬೋದು, ಜಾತ್ಯತೀತ ಜನತಾದಳದವರಾಗ್ಬೋದು, ಅವ್ರದ್ದೇ ಮಂತ್ರಿ ಇದ್ದಾರೆ, ಅವರು ನಮ್ಮ ಭಾಗಕ್ಕೆ, ನಮ್ಮ ಕರ್ನಾಟಕ ಭಾಗಕ್ಕೆ ಬರಬೇಕಾದ ಅಕ್ಕಿಯನ್ನು ಕೊಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲೂ ರಾಜಕಾರಣ ಆಯ್ತು. ಇವರು ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಡ್ತಾ ಇಲ್ಲ, ನೀವು ಕೊಡಿ. ಇವತ್ತು ಬಡವರ ಬದುಕಿನ ಮೇಲೆ, ಬಡವರ ಹಸುವಿನ ಮೇಲೆ ಇವರು ರಾಜಕಾರಣ. ವಿರೋಧ ಪಕ್ಷರಾಗ್ಬೋದು, ಆಡಳಿತ ಪಕ್ಷ ಆಗ್ಬೋದು, ಜನ ನಿಮ್ಮನ್ನು ಏನಂತಾರೆ? ಪ್ರಜಾಪ್ರಭುತ್ವಕ್ಕೆ ಮಾರಕ ಇವ್ರ ನಡೆಗಳು. ಎಸ್ ಅಂಜನಾ ಅವ್ರ, ಈಗ ಎಂಥವರಿಗೆ BPL ಬೇಕು, ಎಂಥವರಿಗೆ APL ಕಾರ್ಡ್ ಬೇಕು ಅಂತ ಅದೊಂದು ಪಟ್ಟಿ ತಗೊಂಬನ್ನಿ, ನೀವು ಪರಿಶೀಲನೆ ಮಾಡಿ, ಅಲ್ಲಿನ ಅಧಿಕಾರಿಗಳನ್ನ ಕಳಿಸಿ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಪರಿಶೀಲನೆ ಮಾಡಿ, ಅದಕ್ಕೊಂದು ಗಡುವು ಅಂತ ಕೊಡಿ. ಇಷ್ಟು ದಿನದ ಒಳಗಡೆ ನಾವು ಪರಿಶೀಲನೆ ಮಾಡಿ ಇಷ್ಟು ಲಕ್ಷವನ್ನು ನಾವು ರದ್ದುಗೊಳಿಸ್ತೀವಿ ಅಂತ ಅನೌನ್ಸ್ ಮಾಡಿ. ಅದನ್ನು ಬಿಟ್ಟು ಏಕಾಏಕಿ ನೀವು 11 ಲಕ್ಷ 10 ಲಕ್ಷ ಇನ್ನೂ ಇದೆಯಾ? ಹಂಗಾರೆ 75 ಲಕ್ಷ 80 ಲಕ್ಷ ಹೇಳ್ತಿದ್ದಲ್ಲ, ಅಷ್ಟು ರದ್ದು ಮಾಡ್ತೀರಾ? ಈಗ ಯಾರ್ದು ರದ್ದು ಮಾಡಿದ್ದಾರೆ ಅಂತ ಕೂಡ ನಿಮಗೆ ಮಾಹಿತಿ ಇಲ್ಲ, ಯಾರು ರದ್ದು ಮಾಡಬೇಕು ಅನ್ನೋ ಮಾಹಿತಿನೂ ಕೂಡ ಇಲ್ಲ. ಹಂಗಿದ್ರೆ ಏನು ನಡೆಸ್ತಿದ್ರಿ ನೀವು ಸರ್ಕಾರ? ಹಾಂ, ಈ ಅವೈಜ್ಞಾನಿಕವಾದಂತಹ ಯೋಜನೆಗಳನ್ನು ನೀವು ಜಾರಿಗೆ ತಂದಿರೋದು ವೈಜ್ಞಾನಿಕವಾದ ಯೋಜನೆಗಳಲ್ಲ, ಅವನ್ನು ತುಂಬಲಿಕ್ಕೆ ಈ ಒಂದು ತಂತ್ರವನ್ನು ನೀವು ಅಳವಡಿಸ್ಕೊಂಡಿದ್ದೀರ. ಅದನ್ನು ಸರಿದೂಗಿಸಕ್ಕೆ ಈಗೇನು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಸರಿದೂಗಿಸ್ಬೇಕು, ಅದಕ್ಕೆ ಈ ಒಂದು ವಾಮ ಅವತಾರ ಅಂತಾರಲ್ಲ, ಆ ಥರ ವಾಮನ ಅವತಾರದಲ್ಲಿ ಈ ಥರ ತಿದ್ದುಪಡಿ ಮಾಡ್ತೀವಿ, ನಾವು ಕ್ಯಾನ್ಸಲ್ ಮಾಡ್ತೀವಿ, ಈ ಥರ ಇದೆ ಆ ಥರ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪರಿಶೀಲನೆ ಇಲ್ಲದೆ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತ ಕೊಟ್ಬಿಡ್ತೀರಾ? ಅಂದರೆ ನಿಮಗೆ ಓಟ್ ಬೇಕಿತ್ತಲ್ಲ ಅವಾಗ, ಅದಕ್ಕೋಸ್ಕರ ಕೊಟ್ಟಿರಬೇಕು ಅನಿಸುತ್ತೆ. 130 ಸೀಟ್ ಗೆಲ್ಲಕ್ಕೆ ಏನೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರೆ ಇವತ್ತು ಜನಗಳು ನಿಮಗೆ ಕ್ಯಾಕರ್ಸ್ ಮೊಖಕ್ಕೆ ಹೋಗಿತಾ ಇರ್ತಾರೆ. ಯಾಕಂದರೆ ಇಂಥ ಯೋಜನೆಗಳನ್ನು ಜಾರಿಗೆ ತಂದುಬಿಡ್ತೀರಾ, ಅದನ್ನು ಸರಿದೂಗಿಸೋಕ್ಕೆ ಜನಗಳ ತಲೆ ಮೇಲೆ ತಿರ್ಗಾ ಟ್ಯಾಕ್ಸ್ಗಳನ್ನ ಹಾಕ್ತೀರಾ. ಇದರಲ್ಲಿ ಬಡವರು, ನೊಂದಂಥವರು, ಗ್ರಾಮೀಣ ಪ್ರದೇಶದವರು ಭಾಳ ನೋವಾಗ್ತಾ ಇದೆ. ಅವ್ರ ಶಾಪ ನಿಮಗೆ ತಟ್ಟುತ್ತೆ. ಸಿದ್ದರಾಮಯ್ಯನವ್ರಿಗಾಗ್ಬೋದು ಅಥವಾ DK ಶಿವಕುಮಾರ್ ಆಗ್ಬೋದು, ಮುನಿಯಪ್ಪನವ್ರಾಗಿರ್ಬೋದು, ಇದಕ್ಕೆಲ್ಲ ನೇರ ಹೊಣೆಯಾಗಿರ್ತಾರೆ. ಮೇಡಮ್, ಈಗ ಈ ದಿವಾಳಿತನವನ್ನ ಮುಚ್ಚಿ ಹಾಕೋದಕ್ಕೆ ಈ ರೀತಿಯ ಪ್ಲಾನ್ ನಡೀತಾ ಇದೆ ಆ ಸರ್ಕಾರದಿಂದ? ದಿವಾಳಿತನದಿಂದ ಅಂತಲ್ಲ, ಜನರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳೇನಿದೆ, ಅನ್ನ, ಆರೋಗ್ಯ, ಕುಡಿಯೋ ನೀರು, ರಸ್ತೆ, ವಸತಿ, ಇಂಥ ಯೋಜನೆಗಳನ್ನ ರೂಪಿಸ್ಬೇಕಾದ್ರೆ ದೀರ್ಘಕಾಲದ ಯೋಜನೆಗಳಂತಲೇ ಹೇಳಿ ರೂಪಿಸಿರ್ತಾರೆ. ಹಾಗಾಗಿ ಈ ಹಕ್ಕುಗಳನ್ನ ಏಕಾಏಕಿ ಸಡನ್ನಾಗಿ ಜನರಿಂದ ಕಸ್ಕೊಂಡಾದಂಥ ಆಗು ಹೋಗುಗಳನ್ನ ಅವ್ರನ್ನ ಅವಲೋಕನೆ ಮಾಡಬೇಕು. ಹೀಗಾಗಿ ಸೂಕ್ತ ತಜ್ಞರಿಂದ ಪಡಿಬೇಕಾಗಿತ್ತು. ಹೌದು ಹೌದು. ಟೈಮ್ ಇಲ್ಲ ಮೇಡಮ್, ಮಾಹಿತಿ ಅಂತ ಹೇಳ್ತಿರಲ್ಲ, ಮಾಹಿತಿಗೆ ಯಾರ ಹತ್ರ ಪಡ್ಕೋಬೇಕು? ಈಗ ಏಕಾಏಕಿ 11 ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಅವರೆಲ್ಲ ಅಲ್ಲಲ್ಲ, ಅವ್ರು 11 ಲಕ್ಷ ಕಾರ್ಡ್ ವಿತರಣೆ ಮಾಡೋರು ಎಲ್ಲರೂ ಸಾವುಕಾರರೇ. ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್ ಅಂತ ಇದಾರಲ್ಲ, ಈವನ್ ಮಧ್ಯಮ ವರ್ಗದ ಜನರು, ಮಧ್ಯಮ ವರ್ಗದವರ, ಈವನ್ ಉಳ್ಳವರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಂತದನ್ನ ತನಿಖೆ ಮಾಡ್ಲಿ, ಅವರಿಗೆ ನೋಟಿಸ್ ಕೊಡ್ಲಿ. ಆದ್ರೆ ಅದನ್ನು ಬಿಟ್ಟು ಏಕಾಏಕಿ 11 ಲಕ್ಷ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟು BPL ಕಾರ್ಡ್ ಕೊಟ್ರಿ
ಮಾಡಕ್ಕಿಂತ ಏಕ್ದಮ್ ಮುಂಚೆ 11 ಯೋಚನೆ ಲಕ್ಷ ಮಾಡ್ಬೇಕಲ್ವಾ? ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ರು. ಯಾವ 16 ನ್ಯಾಯ ಬಾರಿ ಇದು? 16 ಬಾರಿ ನೀವು ಹಣಕಾಸು ಸಚಿವರಾಗಿದ್ರಿ, ಅಲ್ಲಿ ಇದನ್ನ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರೆ ನಿಮಗೆ ಗೊತ್ತಿಲ್ವಾ? ಅದು ನನ್ನ ಧೋರಣೆ ಎಷ್ಟು ಅಲ್ಲ. ಜನಕ್ಕೆ ಕೊಡಬೇಕು, ಯಾಕಂತಂದ್ರೆ ಏನ್ ಮಾಡಬೇಕು ಅನ್ನೋ ಯೋಚನೆ ಇಲ್ಲದೆ ನಿಮ್ಮ ಸೂಕ್ತ ತಲೆಯಿಂದ ಸಮಾಲೋಚನೆ ನಡೆಸಿಯೇ ಇದ್ ಮಾಡ್ಬೇಕು ಅಂತ ನಂದು ಧೋರಣೆ ಏಕಾಏಕಿ ಈಗ ಇರೋದು. ಇದು ಮಕ್ಕಳು, ರದ್ದು ಮಾಡಿದ್ರೆ ಇಷ್ಟೇ. ಆಮೇಲೆ ಮಾನದಂಡದ ಬಗ್ಗೆ ಏನ್ ಹೇಳ್ತೀರಿ? ಮಾನದಂಡ ಇದಾವಲ್ಲ, 1,20,000 ಅಂದ್ರೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 1,20,000 ಆತನಿಗೆ ಒಟ್ಟು ಅಂದ್ರೆ ಆದಾಯ 12 ಇದ್ರೆ ಆತನಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ತಿಂಗಳಿಗೆ 12,000 ರೂಪಾಯಿ. ತಿಂಗಳಿಗೆ ಈ 12 10,000 ಬರುತ್ತೆ. ಮನೇಲಿ ಎಷ್ಟು ಜನ ಇದ್ದಾರೆ? ಅವ್ರ ಹೆಂಡತಿ, 10,000 ಮಕ್ಕಳು, ಅವ್ರ ಈ ಅಣ್ಣ 10,000 ತಮ್ಮಂದಿರು ರೂಪಾಯಿಗೆ ಎಲ್ಲ ಊಟ ಜೀವನ ಮಾಡ್ಬೇಕು. ಅದನ್ನ ಲೆಕ್ಕ ಕೊಡಿ. ಜೀವನ ನಡೆಸೋದಕ್ಕೆ ಆಗಲ್ಲ. ತುಂಬಾ ಕಷ್ಟ ಇದೆಯಲ್ಲ ಇವತ್ತಿನ ಜೀವನ. ರೇಷನ್ ಬೆಲೆ ಎಷ್ಟಾಗಿದೆ, ಟೊಮೊಟೊ ಈರುಳ್ಳಿ ಬೆಲೆ ಎಷ್ಟಾಗಿದೆ? ಒಬ್ಬ ಪೌರ ಕಾರ್ಮಿಕರು, ಒಬ್ಬ ಮಹಿಳೆ ಅಂತ ಇಟ್ಕೋಣ, ಒಬ್ಬ ಪೌರ ಕಾರ್ಮಿಕ ಮಹಿಳೆ ಸಂಬಳ ಎಷ್ಟು? ಈಗ ಆ ಪೌರ ಕಾರ್ಮಿಕ ಮಹಿಳೆ 1,20,000 ರೂಪಾಯಿ ಮಾನದಂಡದ ಅಡಿಯಲ್ಲಿ ಬಂದ್ಬಿಟ್ರೆ ಆಕೆಗೆ BPL ಕಾರ್ಡ್ ಕ್ಯಾನ್ಸಲ್. ಮತ್ತೇನ್ ಮಾಡ್ಬೇಕು ಇದಕ್ಕೆಲ್ಲ? ಏನ್ ಆಮೇಲೆ ಮಾಡ್ಬೇಕು? ಒಂದು ಲಾಜಿಕ್ ಏನ್ ಗೊತ್ತಾ ಸರ್, ಇಲ್ಲಿ ಬಡಬಗರಿಗೆ 1,20,000 ರೂಪಾಯಿಗಳನ್ನ ಫಿಕ್ಸ್ ಮಾಡಿರೋ ಸರ್ಕಾರ, ಕೇಂದ್ರ ಸರ್ಕಾರ 10% ಮೀಸಲಾತಿ ಒಂದು ಸಮುದಾಯ ಕೊಡ್ತಲ್ಲ, ಅವರಿಗೆ ಮಾನದಂಡ ಏನು ಗೊತ್ತಾ? ವರ್ಷಕ್ಕೆ 8 ಲಕ್ಷ. ವರ್ಷಕ್ಕೆ 8 ಲಕ್ಷ ಆದಾಯ ಇರುವಂಥವ್ರು ಅವರು ಬಡವರು. ಈ 1,20,000 ರೂಪಾಯಿ ತಗೊಳ್ಳೋಂಥವ್ರು ಸಾಹುಕಾರರ? ಇದು ಎಂಥ ಅನ್ಯಾಯ ಇದು? ಒಂದು ಸಮುದಾಯಕ್ಕೆ 8 ಲಕ್ಷ ಮಾನದಂಡ, ಬಡವರಿಗೆ 1,20,000. ಅಂದರೆ ಈ ಸರ್ಕಾರಗಳಿಗೆ ಮತ್ತು ನಮ್ಮ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು IAS KAS ಇದ್ದಾರಲ್ಲ, ಇವ್ರು ಯಾರ ಪರ ಇದ್ದಾರೆ ಅಂತ. ಇವತ್ತು ಹಸುವಿನ ಬಗ್ಗೆ ಗೊತ್ತಿರುವಂಥ ಒಬ್ಬ ಸಾಮಾಜಿಕ ಪ್ರಜ್ಞೆ ಇರುವಂಥವರು ಮಾನ್ಯ ಮುನಿಯಪ್ಪ ಅವರು ಅದರ ಮಂತ್ರಿ ಆಗಿದ್ದಾರೆ, ಆಹಾರ ಇಲಾಖೆ ಮಂತ್ರಿ. ಕನಿಷ್ಠ ಅವರಾದರೂ ಪ್ರತಿರೋಧ ಮಾಡಬೇಕಾಗಿತ್ತಲ್ಲ. ಶೋಷಿತ ಸಮುದಾಯದ ಧ್ವನಿಯಾಗಿರ್ಬೇಕಾಗದ ಮುನಿಯಪ್ಪ ಅವರು ಇವತ್ತು ಯಾರ ಪರ ಅವರ ಇದ್ದಾರೆ? ಕ್ಷೇತ್ರದಲ್ಲೇ ಅಷ್ಟು ರದ್ದಾಗಿದೆ ಅವ್ರಿಗೆ ಹೇಳ್ತಿಲ್ಲ ಅಂದ್ರೆ ಇವತ್ತು ಹಸಿವು ಬಗ್ಗೆ ಅವ್ರಿಗೆ ಗೊತ್ತಿದೆಯಲ್ಲ, ಹಸುವನ್ನು ಅನುಭವಿಸೋ ಜನ ಯಾರಂತ ಅವ್ರಿಗೆ ಗೊತ್ತಿದೆಯಲ್ಲ, ಹಸುವಿನ ಬಗ್ಗೆ ಅವ್ರು ಅರಿವಿಲ್ಲ ಸೆಷನ್ ಅಲ್ಲಿ ಸರ್ ಮಾತಾಡ್ಬೇಕಾಗಿತ್ತಲ್ಲ, ಹಸುವಿನ ಬಗ್ಗೆ ಅರಿವಿಲ್ಲ ಸರ್ ಮಾತಾಡ್ತಲ್ಲ. ಅವ್ರಿಗೆ. ಇದು ದುರಂತ. ಮಾಮೂಲಿ ನಮ್ಮ ಒಟ್ಟಾರೆ ಈ ಸರ್ಕಾರ, ಅವ್ರಿಗೆ ಅರಿವಿಲ್ಲ ಸಚಿವರಿಗೆ. ಬಿಜೆಪಿ, ಕಾಂಗ್ರೆಸ್, ದಳ ಅಥವಾ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಯಾರು ಕೂಡ ಬಡವರ ಪರವಾಗಿಲ್ಲ. ಇಲ್ಲ ಸರ್, ಅವ್ರಿಗೆ ಆದ್ರೆ ಅರಿವಿಲ್ಲ ಸರ್, ಅವರಿಗೆ ದುಡ್ಡು ಯಾರು ಬಡವರ ಪರವಾಗಿಲ್ಲ. ಅಧಿಕಾರ ದಾಹ ನೋಡಿ ಸರ್ ಅವರಿಗೆ. ನಾನು ಒಂದ್ ಹೇಳ್ಬಿಡ, ಇನ್ನೊಂದು ವಿಷಯ ಗೊತ್ತಾ? ಈ ರಾಜಕೀಯ ನಡೀತಾ ಇದೆ ಬಡವರ ಮೇಲೆ. ಬಡವರಿಂದಲೇ ಅವರು ಬದುಕ್ತಾ ಇರೋದು. ಬಡವರ ಹಸುವಿನ ಬಡವರ ಮೇಲೆ ಹೆಸರು ಹೇಳೋದು, ಅವ್ರ ಜೀವನ ರಾಜಕಾರಣ, ಮಾಡ್ಕೊಳ್ತಾರೆ. ಬಡವರ ಬದುಕಿನ ಮೇಲೆ ರಾಜಕಾರಣ. ಇವರು ಹೌದು, ಬಡವರ ಬದುಕಿನ ಮೇಲೆ ರಾಜಕಾರಣ, ಅವ್ರು ಸಾವಿನ ಮೇಲೆ ಸರ್, ರಾಜಕೀಯ ಈಗ ಮಾಡ್ತಿದ್ದಾರೆ. ನೀವೆಲ್ಲ ಇವತ್ತು KB ಬಿಲ್, ಅವ್ರು ಸಾವಿನ ಮೇಲೆ ರಾಜಕೀಯ ಮಾಡಿದ್ದಾರೆ ಸರ್. ಕೋವಿಡ್ ಟೈಮ್ ನಲ್ಲಿ ಹೇಳ್ತಾರಲ್ಲ, ನೀವು ಏನ್ ಹೇಳ್ತೀರಾ? ಎಲ್ಲಾ ಬಡವರಿಗೂ ಫ್ರೀ ಕೊಟ್ಟಿದ್ದಾರೆ. ವಿಪರ್ಯಾಸ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೋಸ. ಯಾವುದು KEB ಯಾವ್ದು ಸ್ಕೀಮ್ ಅದು, ಶಕ್ತಿ ಯೋಜನೆಯಲ್ಲಿ ಮೋಸ. ಹೌದು. ಆಮೇಲೆ ಇವರು ಗ್ಯಾರಂಟಿಗಳಿಗೋಸ್ಕರ SC ST ಇರುವಂತ ಯೋಜನೆಗಳು, ಅದನ್ನೆಲ್ಲ SC ST TSC ಫಂಡ್, ಹಾಕಿದಾರಲ್ಲ. ಅದನ್ನ ಸುಮಾರು 74,000 ಕೋಟಿ ದುಡ್ಡನ್ನ ಇದಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಇವರು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ, ಇವರ ಐಷಾರಾಮಿ ಬದುಕನ್ನ ಬದುಕಲಿಕ್ಕೆ SC ST TSP ದುಡ್ಡು. ಯಾಕೆ ಇವ್ರ ಮನೆ ಆಸ್ತಿ ಮುಟ್ಟುಗೋಲು ಮಾಡಿದ್ರೆ ಆಗಲ್ವಾ? ಯಾವುದಾದ್ರೂ ಬೇಕಾದಷ್ಟು ಮಾಡಿದ್ದೀರಲ್ಲ. ನೋಡಿ, ನಾವು ಹೇಳೋದು ಈಗ ಇವತ್ತು ರೇಷನ್ ಕಾರ್ಡ್ ಎಲ್ಲರಿಗೂ ಅಕ್ಕಿ ಕೊಡ್ಬೇಕಪ್ಪ. ನೋಡಿ, ನಾನು ಈ ವರ್ಷ 5 ವರ್ಷಗಳ ಕಾಲ ನಮ್ಮ ಸರ್ಕಾರದಲ್ಲಿ ಹೊಸ ಕಾರುಗಳನ್ನ ಖರೀದಿ ಮಾಡೋದು ನಿಲ್ಲಿಸ್ತೀವಿ, ಘೋಷಣೆ ಮಾಡಲಿ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ MLAಗೆ ಅಥವಾ ಒಬ್ಬೊಬ್ಬ ಅಧಿಕಾರಿಗೆ ಅವ್ರಿಗೆ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋ ಕೊಡೋಂಥ ದುಡ್ಡಿದೆಯಲ್ಲ, ಕನಿಷ್ಠ ಆ ದುಡ್ಡನ್ನು ವಾಪಸ್ ಕೊಟ್ಬಿಟ್ರೆ ಎಷ್ಟೋ ಜನ ಬಡ ಕುಟುಂಬಗಳು ಬದುಕೊಂಡ್ಬಿಡ್ತವೆ. ಅದನ್ನು ಮಾಡುವಂಥ ವಿವೇಕ ಆಗಲಿ, ತ್ಯಾಗದ ಮನೋಭಾವ ಇವರಿಗಿಲ್ಲ. ಇಲ್ಲಿ ಒಂದು ಮಾತ್ರ ನಾವು ನೆನಪಲ್ಲಿ ಇಟ್ಕೋಬೇಕು, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಬುಡುಮೇಲಾಗ್ತಾ ಇದೆ. ಯಾಕೆ ಬುಡುಮೇಲಾಗ್ತಾ ಇದೆ? ಪ್ರತಿ ಎಲೆಕ್ಷನ್ ಬಂದ, ಮೊನ್ನೆ ಬೈ ಎಲೆಕ್ಷನಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಪೈಪೋಟಿಗೆ ಬಿದ್ದು ಹಣದ ಹೊಳೆಯನ್ನೇ ಹರಿಸಿದ್ದಾವೆ. ಅವ್ರಿಗೆ ಕಾನೂನು ಭಯ ಇಲ್ಲ, ನಮ್ಮ ಚುನಾವಣಾ ಆಯೋಗದ ಭಯ ಇಲ್ಲ ಅವರಿಗೆ. ಅದಕ್ಕೆಲ್ಲ ದುಡ್ಡು ಇರುತ್ತಾ? ಅದಕ್ಕೆಲ್ಲ ಎಲ್ಲಿ ಬರುತ್ತೆ ದುಡ್ಡು? ಈಗ ಇದಕ್ಕೆ ದುಡ್ಡಿಲ್ಲ ಅನ್ಕೊಂಡು ಇದೆಲ್ಲ ತಿದ್ದುಪಡಿ ಮಾಡ್ತಿಲ್ಲ, ಅದಕ್ಕೆಲ್ಲ ದುಡ್ಡು ಇರುತ್ತೆ ನಿಮಗೆ ಚುನಾವಣೆಗೆ. ಕಡು ಬಡವರು ಯಾರು ಅಂತ ವಿಂಗಡಣೆ ಇದೆಯಲ್ಲ, ವಿಂಗಡಣೆ ಮಾರ್ಗದರ್ಶಿ ಸೂತ್ರಗಳು, ಮಾನದಂಡಗಳು ಇವು ಸೂಕ್ತವಾಗಿಲ್ಲ. ಮೇಡಮ್, ಈಗ ಅಲ್ಲ ಮೇಡಮ್, ಈಗ ನಾವು ಹೇಳೋದು 1000 ಅಡಿ ಮನೆಯಲ್ಲಿ, 1000 ಚದರ ಅಡಿ ಮನೆಯಲ್ಲಿ ವಾಸ ಮಾಡೋನು ಬಡವನಲ್ಲ ಅಂತ ಹೇಳೋದಾದ್ರೆ, ನಿಮಗೆ ಫ್ರೀ ಸರ್ಕಾರಿ ಬಂಗ್ಲೆಗಳು ಕೊಟ್ಟಿದ್ದಾರಲ್ಲ ಜನಪ್ರತಿನಿಧಿಗಳು ನೀವು, ಮತ್ತು ಆ ಬಂಗ್ಲೆಗಳ ಬಾಡಿಗೆ ಎಷ್ಟು, ಆ ಬಂಗ್ಲೆಗಳ ಕರೆಂಟ್ ಬಿಲ್ ಎಷ್ಟು, ನಮ್ಮ ಸೇವಕರಾಗಿ ಹೋಗಿರೋ ನೀವು ಐಷಾರಾಮಿ ಬದುಕನ್ನು ಬದುಕಬೇಕು. ನಿಮಗೆ ಓಟ್ ಹಾಕಿ ಗೆಲ್ಲಿಸುವಂಥ ಜನ ಏನೋ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರಲ್ಲ, ಆ ಬರೀ ಮಾತಗ ಪ್ರಜೆಗಳೇ ಪ್ರಭುಗಳು ಆಗೋದಾದರೆ ನಾವು 1000 ಮನೇಲಿ ವಾಸ ಮಾಡಬಾರ್ದಾ?
ಒಂದು 1000 ಅಡಿ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಅಪ್ಪ ಅಮ್ಮ ಮಕ್ಕಳು ವಾಸ ಮಾಡೋಕ್ಕೆ ಸಾಧ್ಯನಾ? ಎಂತ ಮನಸ್ಥಿತಿ ನೋಡಿ ಇವರಿಗೆ. ಅದು 20 ಸಲ ಹೇಳ್ತಾರೆ, ನುಡಿದಂತೆ ನಡೆಯುತ್ತೇವೆ, ನಾವು ಇನ್ನೂ 5 ವರ್ಷ ನಿಮ್ಗೆ ಅದಕ್ಕೆ- ಗ್ಯಾರಂಟಿ ಕೊಡ್ತೀವಿ, ಯಾರು ಯೋಚನೆ ಮಾಡಬೇಡಿ, ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಸರ್ ಈ ದೇಶದ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ, ಸಮಾನತೆಯ ಹಕ್ಕು, ಸಾಮಾಜಿಕ ನ್ಯಾಯದ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಎಲ್ಲ ಹಾಗಾದ್ರೆ ಯಾರ ಪರವಾಗಿದೆ? ದಿವಾಳಿ ಮಾಡ್ತಾ ಇದೆ ಸರ್. ಇಲ್ಲ ಒಂದ್ ನಿಮಿಷ ಮೇಡಮ್, ಮೊನ್ನೆ ತಾನೇ ನಿಜ ಹೇಳ್ತೀನಿ. ಏನಂದ್ರೆ ನಾವು ಎಜುಕೇಶನ್ ಇರೋರಿಗೆ ಆರ್ಸಿ ಈ ಸರ್ಕಾರ ಟಿವಿ ಇರೋರಿಗೆ ಫ್ರಿಡ್ಜ್ ಇರೋರಿಗೆ BPL ಕಾರ್ಡ್ ರದ್ದಾಗತ್ತೆ ಅಂತಂದ್ರೆ ತಲೆ ಇಲ್ಲದೆ ಇರೋ ಸರ್ ರಾಜಕಾರಣ ಆಮೇಲೆ ಕೇಳಿ ಒಂದು ಜೋಕ್ ಕೇಳಿ, ಈ ಸರ್ಕಾರ ಪ್ರಪಂಚ ನಮ್ಮನ್ನು ನೋಡ್ಲಿ ಅಂತೇಳಿ ಅವ್ರಿಗೆ ಕೊಟ್ಟವ್ರು ಯಾರು first? ಮೇಡಮ್ ಒಂದ್ ನಿಮಿಷ, ಓಕೆ ಮಾತಾಡೋಣ. ಪ್ರಪಂಚ ನಮ್ಮನ್ನು ನೋಡ್ಲಿ ಅಂತೇಳಿ ಒಂದು ದಿನ ಪ್ರಿಯಂಬಲ್ ಓದುವಂತ ಕಾರ್ಯಕ್ರಮ ಮಾಡಿದ್ರು, ಗಿನ್ನಿಸ್ ರೆಕಾರ್ಡ್ ಅದು. ಮೊನ್ನೆ ಮಾನವ ಸರಪಳಿ ನಿರ್ಮಾಣ ಮಾಡಿದ್ರು, ಅದು ಗಿನ್ನಿಸ್ ರೆಕಾರ್ಡ್. ಅಂದ್ರೆ ನಾವೆಲ್ಲ ಒಂದೇ, ಪ್ರಜಾಪ್ರಭುತ್ವದ ಆಶಯಗಳನ್ನ ಕಾಪಾಡ್ತೀವಿ ಅಂತ. ಸರಿ ಮಾತ್ರ ಅದು. ಓಕೆ ಥ್ಯಾಂಕ್ ಯು. ಮಾತಾಡೋಣ, ಬ್ರೇಕ್ ತಗೊಂಡು ಬರೋಣ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ BPL ಕಾರ್ಡ್ ರದ್ದಾದ್ರೆ ಯಾವೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ? ಪವಿತ್ರ ಅವರೀಗ ಆರ್ಥಿಕ ಹೊರೆಯನ್ನು ಭರಿಸೋದಕ್ಕೆ ರಾಜ್ಯ ಸರ್ಕಾರ ಈ ರೀತಿಯ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಂದರೆ ಈ ಕ್ಯಾನ್ಸಲ್ ಆಗಿರೋದ್ರಿಂದ, ಕಾರ್ಡ್ಗಳು ಕ್ಯಾನ್ಸಲ್ ಮಾಡೋದ್ರಿಂದ ಅದನ್ನ ಆರ್ಥಿಕವಾಗಿ ಹೊರೆ ಭರಿಸುವಂಥ ಸಾಧ್ಯತೆ ಇರುತ್ತೆ. ಎಷ್ಟರ ಮಟ್ಟಿಗೆ ಅದು ರಾಜ್ಯ ಸರ್ಕಾರಕ್ಕೆ ಲಾಭ ಆಗಬಹುದು ಅಂತ ಅನ್ಸುತ್ತೆ? ಸರ್ಕಾರ ಜಾರಿಗೆ ಬಂದ ನಂತರ ಮೇಲ್ನೋಟಕ್ಕೆ ಮಾತ್ರ ಇದು ಕಾಣಿಸ್ತಾ ಇತ್ತು, ಆರ್ಥಿಕ ಹೊರೆ ಆಗ್ತಾ ಇತ್ತು ಅಂತ. ಇವಾಗೆಲ್ಲ ಕೆಲವೊಂದೆಲ್ಲ ಈ BPL ಕಾರ್ಡ್ನ ರದ್ದುಪಡಿಸಿರೋದು ನೋಡಿದ್ರೆ ಇದು ಖಂಡಿತ ಹೌದು ಅನ್ಸುತ್ತೆ. ಬಟ್ ಇದರಿಂದ ಏನಂತಂದ್ರೆ ಗ್ರಾಮೀಣ ಜನರಿಗೆ, ಕಡು ಬಡವರಿಗೆ, 60 ವರ್ಷ ವಯಸ್ಸಾದಂಥ ಬಡವರಿಗೆ, 80 ವರ್ಷ ವಯಸ್ಸಾದವರಿಗೆ ಮನೆ ಬಾಗಿಲಿಗೇನೆ ಪಡಿತರ ವಿತರಿಸ್ತೀವಿ ಅಂತ ಎಲ್ಲ ಹೇಳಿದ್ರು. ಅದಕ್ಕೆಲ್ಲ ತುಂಬ ಆರ್ಥಿಕ ದಿವಾಳಿತನದ ಅಂತಂದ್ರೆ ಹಸುವಿನಿಂದ ಆರ್ಥಿಕ ಹೊರೆನ ಇಲ್ಲಿಂದ ಸರಿದೂಗಿಸ್ತೀವಿ ಅನ್ನೋದು ಸರಿಯಲ್ಲ ಅನ್ನೋದು ಒಂದು. ಸರ್ ಈಗ ರಾಜ್ಯ ಏನು ಹೇಳ್ತಾ ಇದ್ರಿ? ಆರ್ಥಿಕ ಹೊರೆ ಅನ್ನೋದೇ ತಪ್ಪು ಸರ್ ನನ್ನ ಪ್ರಕಾರ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ಸರ್ ಈ ಮಾಡ್ಕೊಂಡಿರೋದು ಅವರೇ ಅಲ್ವಾ? ಅಲ್ಲಲ್ಲ, ಮಾಡ್ಕೊಂಡ್ರ ಜೊತೆ ಸರ್ ಅವ್ರೇನು ಎಕ್ಸ್ಟ್ರಾ ಏನೂ ಕೊಡಿಲ್ಲ ಸರ್, ಎಕ್ಸ್ಟ್ರಾ ಏನೂ ಕೊಡಲಿಲ್ಲ. 5 kg ಅಕ್ಕಿ ಜಾಸ್ತಿ ಮಾಡಿದ ಮಾತ್ರಕ್ಕೆ ಇಡೀ ಅವರು ಅಡ್ವರ್ಟೈಸ್ಮೆಂಟ್ಸು, ನಿಮ್ಮ ಸಿದ್ದರಾಮಯ್ಯ ಇನ್ನು ಮುಂದೆ ಅನ್ನರಾಮಯ್ಯ ಇಲ್ಲ. ಆಮೇಲೆ ಕೆಲವು ಕಡೆ SC PTSP ಅಮೌಂಟು ನಾವು ಇನ್ನೂ ಸದ್ಬಳಕೆ ಮಾಡ್ತೀವಿ, 70 ರದ್ದು ಮಾಡಿಬಿಟ್ವಿ, ನಾನು ದಲಿತ ರಾಮಯ್ಯ. ಇವೆಲ್ಲವೂ ಕೂಡ ಅವ್ರ ಎಲೆಕ್ಷನ್ ಗಿಮಿಕ್ ಅಷ್ಟೇ, ಎಲೆಕ್ಷನ್ ಗಿಮಿಕ್ಕು. ನೋಡಿ, ಆರ್ಥಿಕ ಹೊರೆ ಯಾಕೆ ಬರುತ್ತೆ ಸರ್? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವ್ರದ್ದೇ ಸಾರಿಗೆ ಇಲಾಖೆ ಮಂತ್ರಿ ಆಗಲೇ ಹೇಳ್ದಂಗೆ ನಮ್ಮ ಇಲಾಖೆ ಲಾಭದಾಯಕವಾಗಿ ಹೋಗ್ತಾ ಇದೆ, ನಷ್ಟದಲ್ಲಿಲ್ಲ, ಈ ವರ್ಷ ನಮಗೆ ಲಾಭ ಬಂದಿದೆ ಅಂತ ಏನು ಆ ಫ್ರೀ ಟಿಕೆಟ್ ಹೆಣ್ಮಕ್ಳಿಗೆ ಘೋಷಣೆ ಮಾಡಿದ ನಂತರ. ಸರ್ ಈಗ ಮಹಿಳೆಯರ ಜೊತೆಗೆ ಗಂಡನ ಕರ್ಕೊಂಡು ಹೋದ್ರು ಅನ್ನೋದು ಲಾಭ ಇರಬಹುದು. ಮತ್ತೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ಆದಾಯ ಜಾಸ್ತಿ ಆಗಿದೆ. ಆದಾಯ ಮೂಲ ಮೇಡಮ್ ಆಕ್ಚುಲಿ ಅದೊಂದು ಪ್ಲಾನ್, ಅದೊಂದು ಸ್ಟ್ರಾಟಜಿ ಅಷ್ಟೇ. ನಿಜವಾಗ್ಲೂ ಸ್ಟ್ರಾಟಜಿ ಅಂದ್ಕೋಬೇಕು ನಾವು ಅದನ್ನು. ಫ್ರೀ ಅಲ್ಲ, ಅವರು ಪುಕ್ಕಟ್ಟೆ ಕೊಟ್ಟಿದ್ರ ಪರಿಣಾಮ ಎಲ್ಲ ಪ್ರವಾಸೋದ್ಯಮಗಳು ಭರ್ತಿ ಆದವು, ದೇವಸ್ಥಾನಗಳಿಗೆ ಆದಾಯ ಜಾಸ್ತಿ ಆಯಿತು. DK ಶಿವಕುಮಾರ್ ಅವ್ರಿಗೆ ಒಂದು ಪುಟ್ಟ ಹುಡುಗ ಕ್ವಶನ್ ಕೇಳಿದೆ, ನಮ್ಮ ತಾಯಿಗೆ 2,000 ಕೊಟ್ಟಿದ್ದೀರಾ, ಮತ್ತೆ ಬಸ್ ಫ್ರೀ ಮಾಡಿದ್ದೀರಾ, ನಮ್ಮ ತಾಯಿ ನನ್ನ ತಂಗಿ ನಮ್ಮ ಅಕ್ಕನ ಮಾತ್ರ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಬಿಟ್ಟು ಹೋಗ್ತಾರೆ, ನಮಗಿಲ್ವಲ್ಲ ಫ್ರೀ ಅಂತ. ಗಂಡು ಮಕ್ಳಿಗೆ ಫ್ರೀ ಇಲ್ಲ ಅಂತ ಹೇಳಿ ಆಮೇಲೆ ಮೇಡಮ್ ಅದು ಬೇರೆ. ಇಲ್ಲಿ ಸರ್ ಆರ್ಥಿಕ ಹೊರೆ ಅನ್ನೋದಕ್ಕೆ ನಿಮ್ಮ ಆರ್ಥಿಕ ಹೊರೆಯನ್ನು ಬೇರೆ ಬೇರೆ ರೀತಿಗಳಲ್ಲಿ ನೀವು ಸರಿದೂಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ, ಭಾಳಷ್ಟು ಅವಕಾಶಗಳು ಇದ್ದಾವೆ. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಐಷಾರಾಮಿ ಬದುಕಿಗೆ ಕಡಿವಾಣ ಹಾಕಿ. ಎರಡನೇದು, ಅನಗತ್ಯವಾಗಿ ಮಾಡುವಂಥ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಿ, ಅನಗತ್ಯ ದುಂದುವೆಚ್ಚಗಳಿಗೆ ಕಡಿವಾಣ ಹಾಕಿ. ಇವತ್ತು ನೀವು ವಿಧಾನಸೌಧ ವಿಕಾಸಸೌಧ ಒಳಗಡೆ ಹೋದಾಗ ಒಂದೊಂದು ಇಲಾಖೆಯವರು ಸುಮಾರು ಜನ, ಈಗ ಒಬ್ಬ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ, ಅವ್ನ ಕೈಗಡೆ 4 ಜನ ಕೆಲಸ ತೊಗೊಂಡಿರ್ತಾನೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ. ಯಾಕೆ ಬೇಕು? ಕಾಂಟ್ರಾಕ್ಟ್ ಬೇಸಿಕಲ್ಲಿ ಸುಮಾರು 70% ಜನ ಇದ್ದಾರೆ ಇವತ್ತು ವಿಕಾಸಸೌಧ ವಿಧಾನಸೌಧದಲ್ಲಿ. ಅವ್ರಿಗೆಲ್ಲ ಪೇಮೆಂಟ್ ಹೊರೆ ಅಲ್ವಾ? ಯಾಕೆ ಇವ್ರಿಗೆ ಸರ್ಕಾರ ಸಂಬಳ ತೊಗೊಂಡಿರೋಕ್ಕೆ ಇವ್ರು ಮಾಡಬೇಕಾಗಿದ್ದ ಕೆಲಸವನ್ನು ಇವ್ರು ಅಸಿಸ್ಟೆಂಟ್ಗಳು 4 ಜನ ತೊಗೊಂಡು ಸಂಬಳ ಕೊಟ್ಟು ಮಾಡಿಸ್ತಾ ಇದ್ದೀರಲ್ಲ, ಅಂಥದ್ದು ಅನಗತ್ಯ ಕೆಲಸ ಕಾರ್ಯಗಳಿಗೆ ಕಡಿವಾಣ ಹಾಕಬೇಕು. ಇವೆಲ್ಲ ಮೇಡಮ್ ಹೇಳಿದಂಗೆ ಆರ್ಥಿಕ ತಜ್ಞರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಬೇಕು, ಹೆಂಗೆ ಸರಿದೂಗಿಸ್ಬೇಕಂತ ಪ್ಲಾನ್ ಮಾಡಬೇಕು. ಅದನ್ನ ಬಿಟ್ಟು ನೇರವಾಗಿ ಏಕಾಏಕಿ ಬಡವರ ಕರುಳಿಗೆ ಕತ್ತರಾಗ ಕೊಟ್ಟಿದ್ದಾರಲ್ಲ ಸರ್ಕಾರ, ನೀವು ಯಾರ ಪರ ಹಾಗಾದ್ರೆ?
ಈಗ ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಇದನ್ನು ತಗೋಬೇಕು, ಉಚಿತವಾದಂತಹ ಆರೋಗ್ಯ ತಪಾಸಣೆ ತಗೊಳ್ಳೋಕ್ಕೆ ಆಯುಷ್ಮಾನನ್ನು ಯೂಸ್ ಮಾಡ್ತಾರೆ. ಈಗ ಆಯುಷ್ಮಾನ್ ಕೂಡ ಅದರಿಂದ ಹೋಗುತ್ತೆ. ನೆಕ್ಸ್ಟು ಈಗ ಬಡ ವಿದ್ಯಾರ್ಥಿಗಳು ಸಿಟಿಗೆ ಬಂದು ಈಗ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು, ಅದು ಕೂಡ BPL ಕಾರ್ಡ್ ಬೇಕು, ಕಂಪಲ್ಸರಿ ಕೇಳ್ತಾರೆ, ಅದು ಕೂಡ ಈಗ ರದ್ದಾಗುತ್ತೆ. ಅದು ಬಿಟ್ಟರೆ CM ಪರಿಹಾರ ನಿಧಿ ಅಂತ ಮಾಡಿದ್ರೆ ಅದಕ್ಕೂ ಕೂಡ BPL ಕಾರ್ಡ್ ಬೇಕು. ಮುಖ್ಯವಾಗಿ ಬಡ ಈ ಗ್ರಾಮೀಣ ಭಾಗದಿಂದ ಬರುವಂತ ಜನ ಏನ್ ಮಾಡ್ಬೇಕು ಅವರು? ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡುವಂತ ಸಂದರ್ಭದಲ್ಲಿ BPL ಕಾರ್ಡ್ ಅವ್ರಿಗೆ ಸಂಜೀವನಿ ಇದ್ದಂಗೆ. ಹೌದು, ಅದನ್ನೇ ನೀವು ಹಾಗಾದ್ರೆ ನೀವು ಅವ್ರ ಆರೋಗ್ಯನ ಕಿತ್ಕೊಂಡಂಗಾಯ್ತಲ್ಲ. BPL ಕಾರ್ಡ್ 11 ಲಕ್ಷ ಕಾರ್ಡ್ ರದ್ದು ಮಾಡ್ಬಿಟ್ರೆ ಯಶಸ್ವಿನಿ ಅಂತಾನೆ ಸೆಪರೇಟ್ ರೈತರಿಗೆ ಅಲ್ಲ, ಅವೆಲ್ಲಕ್ಕೂ ಕೂಡ BPL ಕಾರ್ಡ್ ಬೇಕೇ ಬೇಕು, ಕಂಪಲ್ಸರಿ ಇದಿದ್ರೇನೆ ಅಲೋ ಅಲ್ಲಿ ಮ್ಯಾಂಡೇಟರಿ. ಈಗ ಇದಿಲ್ಲ ಅಂದ್ರೆ ಅವ್ರು ಬಂದು ವಾಪಸ್ ಹೋಗ್ಬೇಕಾ? ನೀವು ತಿದ್ದುಪಡಿ ಮಾಡಿ ಪರಿಶೀಲನೆ ಮಾಡಿ ಆ ತನಿಖೆಯಲ್ಲಿ ನಿಮಗೆ ವರದಿ ಕೊಟ್ಟು ನೀವು ಮತ್ತೆ ಅದನ್ನ ರದ್ದುಗೊಳಿಸಿರೋನ್ನ ತಿರ್ಗಾ ಚಾಲನೆ ಮಾಡ್ಬೇಕಾದ್ರೆ ಎಷ್ಟು ದಿನ ಬೇಕು ನಿಮಗೆ? ಮತ್ತೆ ಇವರ ಇದರಲ್ಲಿ ಭಾಷಣದಲ್ಲಿ ಮತ್ತೆ ಇವರ ಎಲೆಕ್ಷನ್ ಬಿಫೋರು ಬಡತನ ಮುಕ್ತ ರಾಜ್ಯವನ್ನ ಕಟ್ತೇವೆ, ಹೌದು, ಬಡತನ ಮುಕ್ತ ಸಮಾಜವನ್ನ ಕಟ್ತೇವೆ. ಎಲ್ಲಿ ಬಡತನ ಮುಕ್ತ ಸಮಾಜವನ್ನ ನೀವು ಕಟ್ತಾ ಇರೋದು? ನೋಡಿದ್ದೆಲ್ಲ ಸುಳ್ಳು. ಬಡವರು ಇನ್ನಷ್ಟು ಬಡವರಾಗಿರ್ಬೇಕು. ಬಡವರ ಮೂಗಿಗೆ ತುಪ್ಪ ಏನು ಸ್ಮೆಲ್ ಹಿಡಿಲಿಕ್ಕೆ ಸೋಕ್ಸುವಂತ ಕೆಲಸವನ್ನ ಮಾಡ್ತಾ ಇರೋದು ಇವರು. ತುಪ್ಪ ತಿನ್ನೋದಲ್ಲ, ತುಪ್ಪ ಟೇಸ್ಟ್ ಮಾಡಲ್ಲ ಅವರು, ಬರೀ ಸ್ಮೆಲ್ ಮಾಡೋದು. ಒಟ್ಟಲ್ಲಿ ಇದಕ್ಕೆ ಟೈಮ್ ಕೊಡಬೇಕು ಸರ್. ಟೈಮ್ ಕೊಟ್ಟು ಪರಿಶೀಲನೆ ಮಾಡಿ ಆಮೇಲೆ ರದ್ದುಗೊಳಿಸಬೇಕೇ ಹೊರತು ಈ ತರ ಏಕಾಏಕಿ ಮಾಡಿರೋದು ಶುದ್ಧ ತಪ್ಪು ಅಂತ ಹೇಳಲಿಕ್ಕೆ ನಾನು ಈ ಸರ್ಕಾರದ ನಿರ್ಧಾರ ಇದೆಯಲ್ಲ, ನಿಮ್ಗೇನು ಅನ್ಸುತ್ತೆ? ಅಂದ್ರೆ ಬಡವರ ದೃಷ್ಟಿಯಿಂದ ಇದನ್ನ ರದ್ದು ಮಾಡಲಾಗ್ತಾ ಇದೆ ಅಥವಾ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ನಿರ್ಧಾರ ಬಂದಿರಬಹುದು ಅಂತ ಅನ್ಸುತ್ತೆ? ವೈಯಕ್ತಿಕ ಆರ್ಥಿಕ ಹೊರೆಯನ್ನ ತಪ್ಪಿಸ್ಕೊಳ್ಳಿಕ್ಕಾಗಿ ವೈಯಕ್ತಿಕ ಲಾಭ ಅಂತಾನೆ ಹೇಳ್ಬೋದು. ಯೋಜನೆಗಳೆಲ್ಲ ವೈಯಕ್ತಿಕ ಲಾಭನೇ ಇದು ನಮ್ಮ ಯೋಜನೆಗಳಲ್ಲ, ನಾವು ಕೇಳಿರ್ಲಿಲ್ಲ, ನಮಗ್ ಬೇಕಾಗಿಲ್ಲ, ಅವರೇ ಕೊಟ್ಟು ಅವರೇ ಅನುಭವಿಸೋಕೆ ಈಗ ನಮ್ಮನ್ನ ಸಿಗಿಸ್ತಿದಾರೆ ಅಷ್ಟೇ. ಸಾಮಾಜಿಕ ಸಬಲ ಇದೆಯಾ BPL ಕಾರ್ಡ್? ನಮ್ಮ ಹತ್ರ ಇಲ್ಲ ಸರ್, ನಾನು ಮಾಡ್ಸಿಲ್ಲ ಸರ್ BPL ಕಾರ್ಡ್. ನಮ್ದು APL ಕಾರ್ಡ್ ಕೂಡ ಇಲ್ಲ. ಯಾಕೆ ಯಾರೋ ಬಡವರು ಅವ್ರು ಮಾಡ್ಕೋತಾರೆ. ಸ್ವಲ್ಪ ನಾವು ಉನ್ನತಿ ಹೊಂದಿರೋ ನಾವು BPL ಕಾರ್ಡ್ ತಗೊಬಿಟ್ರೆ ಬಡವರಿಗೆ ವಂಚನೆ ಮಾಡ್ದಂಗ ಆಗಲ್ವಾ ಸರ್? ಅದಕ್ಕೋಸ್ಕರ ಇವತ್ತವರೆಗೂ ನಾವು ಮಾಡ್ಸಿಲ್ಲ ಸರ್. ಒಬ್ರು ಗೆಸ್ಟ್ ಇದ್ರು, ಧೈರ್ಯವಾಗಿ ಹೇಳಿದ್ರು ನನ್ನ ಹತ್ರ BPL ಕಾರ್ಡ್ ಇದೆ, ನಾನು ವಾಪಸ್ ಕೊಡಬೇಕು, ಯಾರು ಬರ್ತೀರಾ ಬಂದು ತಗೊಳ್ಳಿ ಅಂತ ಹೇಳಿ. ಅಲ್ಲ, ಅದು ಓಕೆ ಸರ್. ಈಗ ಯಾಕೆ ಮಾಡಿಸಿದ್ರು ವಾಪಸ್ ಕೊಡಕ್ಕೆ ಯಾಕೆ ಮಾಡಿದ್ರು? ಇಲ್ಲ ಮೇಡಮ್, ಅಟ್ಲೀಸ್ಟ್ ಈಗ ಯಾಕೆ ನಮಗೆ ಆ ಪ್ರಜ್ಞೆ ಇದೆ. ಸರ್ಕಾರಕ್ಕೆ ನನ್ನ ಹತ್ರ BPL ಕಾರ್ಡ್ ಇದೆ, ನನಗೇನು ಬೇಡ, ನನಗೆ ಎಲ್ಲಿ ಹೋಗ್ಲಿ. ಈ ಸಾಮಾಜಿಕ ಕಳಕಳಿಯಿಂದ ಯಾರು ಮುಂದೆ ಬಂದು ಅದನ್ನ ಸರೆಂಡರ್ ಮಾಡ್ತಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮೇಡಮ್, ಈಗ ನಾವಿಲ್ಲಿ ಕುತ್ಕೊಂಡು 3 ಜನ ಡಿಸ್ಕಷನ್ ಮಾಡ್ತಾ ಇದೀವಿ. ಕೆಲವು ಹಳ್ಳಿ ಭಾಗದಲ್ಲಿ ನಾನು ಖುದ್ದು ನೋಡಿದ್ದೀನಿ, ರೇಷನ್ ಡಿಪೋಗಳು ಮುಂದೆ ಸಾಲಗಟ್ಟಿ ಜನ ನಿಂತಿರ್ತಾರೆ. ಅಂದ್ರೆ ಹಸುವಿನ ಎಷ್ಟು ತಾಂಡವಾಡ್ತಾ ಇದೆ, ಮತ್ತೆ ಆ ರೇಷನ್ ಡಿಪೋದಲ್ಲಿ ಸಿಗುವಂಥ ಸಾಮಗ್ರಿಗಳು ಎಷ್ಟು ಮುಖ್ಯ ಅಂತ. ಇವ್ರಿಗೆಲ್ಲರಿಗೂ ಏನಾದರೂ ಹಸಿವು ಬಗ್ಗೆ ಇವ್ರಿಗೇನಾದರೂ ಜ್ಞಾನ ಇದ್ದಿದ್ರೆ ಅಥವಾ ಹಸಿವನ್ನು ತೊಲಗಿಸ್ಬೇಕು ಅನ್ನೋ ಒಂದು ಮನೋಭಾವ ಇದ್ದಿದ್ರೆ ಇನ್ನಷ್ಟು ದಿನಸಿ ಪದಾರ್ಥಗಳು ಅಲ್ಲಿ ಸಿಗುವಂತೆ ನೋಡ್ಕೊಳ್ಬೇಕಾಗಿತ್ತು ಇವರು. ಮಕ್ಕಳ ಶಾಲೆಗಳಿಗೆ ಬೇರೆ ಕೊಡೋದಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ಬಾಳೆಹಣ್ಣು ಕೊಡ್ತಿದ್ದಾರೆ ಸರ್. ಬೇರೆ ಕೊಡೋದಲ್ಲ. ಚೀಪ್ ಮೆಂಟಾಲಿಟಿ ಅಂದ್ರೆ ಈ ಇವತ್ತು ನಾಚಿಕೆ ಆಗತ್ತೆ ಈ ಸರ್ಕಾರ. ಒಂದು ಕಡೆ ಬಹಳ ದೊಡ್ಡದಾಗಿ ಕೇಂದ್ರ ಸರ್ಕಾರ ಅಕ್ಕಿನ ಕಡಿತಗೊಳಿಸಿದ್ದಕ್ಕೆ ಇವ್ರು ಏನ್ ಹೇಳಿದ್ರು, ಬಡ ಜನರನ್ನ ಹಸುವಿನಿಂದ ಸಾಯಿಸ್ತಾ ಇದ್ದಾರೆ, ಹಸುವಿನ ಮೇಲೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ದಾಳಿ ಮಾಡ್ತಾ ಇದೆ ಅಂತ ಹೇಳಿದ್ರು. ಸ್ಟಾಕ್ ಇಲ್ಲ ಅಂತ ಹೇಳಿತ್ತು. ಸ್ಟಾಕ್ ಇಲ್ಲ, ಅದಕ್ಕೆ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ? ಸ್ಟಾಕ್ ಇದ್ದೂ ಕೊಡ್ಲಿಲ್ಲ. ಅದು ಉದ್ದೇಶ, ಸ್ಟಾಕ್ ಇದ್ದೂ ಕೊಡ್ಲಿಲ್ಲ. ಅವರ ಉದ್ದೇಶ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂತ. ರಾಜ್ಯ ಸರ್ಕಾರ ಇರುವಂತ ಹೆಚ್ಚುವರಿಯಾಗಿ ನಮ್ಮ ಹತ್ರ ಇಲ್ಲ ಅಂತ ಅಷ್ಟು ಬಿಟ್ರೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕೊಡ್ಲಿಲ್ಲ. ನಾವು ಅದಕ್ಕೆ ಕೊಡಬೇಕಾದ ದುಡ್ಡನ್ನ ಕೊಡ್ತೀವಿ ಅಂದ್ರೂ ಕೂಡ ದಾಸ್ತಾನು ಇದ್ರೂ ಕೂಡ ಇವ್ರು ಕೊಡ್ಲಿಲ್ಲ. ನಮ್ಗೆ ಅದೇ ರಾಜಕೀಯ ಅಲ್ವಾ? ಈಗ ಈ ಮಾಧ್ಯಮದ ಮುಖಾಂತರ ಈಗ ಮೊನ್ನೆ ಅಶೋಕ್ ಅವರು ಆಗ ಇದೇ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದ್ರು ಅಂದ್ರೆ, ಹಸಿವಿನಿಂದ ಸಾಯ್ತಾ ಇರೋರಿಗೆ ಸಾಮಾಜಿಕ ನ್ಯಾಯ ಸಿಗಲ್ಲ, ಹಾಗಾಗಿ ಕೇಂದ್ರ ಸರ್ಕಾರ ಹೊಡ್ತಾ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ಇವಾಗ ಇವ್ರು ಏನ್ ಮಾಡ್ತಿರೋದು? ಅಲ್ಲಲ್ಲ, ಈಗ ಅದೇ ಪಕ್ಷದವರು ಇದು 6ನೇ ಗ್ಯಾರಂಟಿ ಸಿದ್ದರಾಮಯ್ಯ ಕೊಡ್ತಾ ಇರೋದು ಅಂತ ಅವರು ವ್ಯಂಗ್ಯ ಆಡಿದ್ದಾರೆ. ಈಗ ಅದನ್ನ ವ್ಯಂಗ್ಯ ಆಡೋ ಬದಲಿಗೆ ಅವತ್ತು ನೀವು ಮಾತಾಡಿ ಅಚ್ಚೆ ಕೊಡಿಸಬಹುದಾಗಿತ್ತಲ್ಲ ಈ ರಾಜ್ಯದ ಜನತೆ ಬಗ್ಗೆ. ಯಾಕಂದ್ರೆ ಈ ರಾಜ್ಯದ ಜನ ಕೂಡ ನಿಮಗೆ ವೋಟ್ ಮಾಡಿದ್ದಾರೆ. ಸರ್, 6ನೇ ಗ್ಯಾರಂಟಿ ಇನ್ನ ಕೊಟ್ಟಿಲ್ಲ. 6ನೇ ಗ್ಯಾರಂಟಿ ಬಂದು ಆಶಾ ಕಾರ್ಯಕರ್ತರದ್ದು ತೀರ್ಮಾನ ಇವರು ವ್ಯಂಗ್ಯ ಆಡಿದ್ದಾರೆ. ಇನ್ನ ಅವ್ರದ್ದು ತೀರ್ಮಾನ ಆಗಿಲ್ಲ. ಅದು ಅವ್ರ 6ನೇ ಗ್ಯಾರಂಟಿ. ಮುಖ್ಯವಾಗಿ ಸರ್,
ಇವೆಲ್ಲ ನೋಡಿದಾಗ ಬಡವರು ಎಚ್ಚೆತ್ಕೋಬೇಕು. ಅಂಬೇಡ್ಕರ್ ಸಾಹೇಬ್ರನ್ನ ಈ ಸಮಯದಲ್ಲಿ ನೆನೆಸ್ಕೋಬೇಕಾಗುತ್ತೆ. ಸಂವಿಧಾನ ಜಾರಿ ಆದಾಗ ಅಂಬೇಡ್ಕರ್ ಸಾಹೇಬರು ನಗ್ನಗ್ತಾ ಸೆಷನ್ನಿಂದ ಆಚೆ ಬರ್ತಾ ಇರ್ತಾರೆ. ಮದನ್ ಮೋಹನ್ ಮಾಳವೀಯ ಅವರು ಅಂಬೇಡ್ಕರ್ ಸಾಹೇಬ್ರು ನೋಡ್ಬಿಟ್ಟು ಕೇಳ್ತಾರೆ, ಏನು ಅಂಬೇಡ್ಕರ್ ಸಾಹೇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ನೀವು ಅಂತ. ಅವ್ರು ಹೇಳ್ತಾರೆ, ನೋಡಿ ಇಷ್ಟು ದಿನ ಈ ದೇಶದಲ್ಲಿ ರಾಣಿ ಹೊಟ್ಟೆಲಿ ಹುಟ್ಟೋನು ಮಾತ್ರನೇ ರಾಜ್ಯಭಾರ ಮಾಡ್ತಾ ಇದ್ದ, ಆಳ್ವಿಕೆ ಮಾಡ್ತಾ ಇದ್ದ. ಇನ್ನು ಮುಂದೆ ರಾಣಿ ಹೊಟ್ಟೆಗೆ ನನಗೆ ಆಪರೇಷನ್ ಮಾಡಿಬಿಟ್ಟಿದ್ದೇನೆ ಸಂವಿಧಾನದ ಮೂಲಕ. ಇನ್ನು ಮುಂದೆ ಜನಸಾಮಾನ್ಯರು ಕೂಡ ಈ ದೇಶವನ್ನು ಆಳ್ಬೋದು. ಇದೇ ಪ್ರಜಾಪ್ರಭುತ್ವ ಇಂದಿನ ಈ ದೇಶದಲ್ಲಿ ಜಾರಿ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದಾಗ ತುಂಬ ಖುಷಿ ಪಡಬೇಡಿ ನೀವು. ನಿಮ್ಮ ಈ ಖುಷಿ ತುಂಬ ದಿನ ಉಳಿಯೋದಿಲ್ಲ. ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ದುಡ್ಡು ಕೊಟ್ಟು ನಿಮ್ಮ ಮತಗಳನ್ನು ಪರ್ಚೇಸ್ ಮಾಡಿಬಿಡ್ತೇವೆ ಅನ್ನೋವಂಥ ಮಾತನ್ನು ಅವತ್ತು ಹೇಳಿರ್ತಾರೆ. ಇವತ್ತು ಆಗ್ತಾ ಇರೋದು ಅದೇ. ಬಡವರು ಎಚ್ಚೆತ್ಕೊಂಡಿದ್ದರೆ ಈ ಆಳುವಂಥ ವರ್ಗ ನಮ್ಮ ಸೇವಕರು ಅನ್ನೋ ಮನೋಭಾವ ನಮಗಿದ್ದಿದ್ರೆ, ಅವ್ರಿಗೆ ಚುನಾವಣೆಗಳಲ್ಲಿ ಎಲ್ಲ ಪಕ್ಷರಿಗೂ ಸರಿಯಾದ ಪಾಠ ಕಲಿಸಿದ್ರೆ ಇವತ್ತು ಬಡವರ ಬದುಕಿನ ಜೊತೆಯಲ್ಲಿ ಈ ರಾಜಕಾರಣರು ಈ ರೀತಿಯ ಆಟಗಳನ್ನು ಆಡ್ತಾ ಇರಲಿಲ್ಲ. ಬಡವರ ಬದುಕಿನ ಮೇಲೆ ಆಟ. ಈಗ ಕೋವಿಡಲ್ಲಿ ಬಡವರ ಆರೋಗ್ಯದ ಮೇಲೆ ಆಟ, ಅದ್ರ ಮೇಲೆ ರಾಜಕಾರಣ. ಕೋವಿಡಲ್ಲಿ ನೀವು ಅಷ್ಟು ಮಾಡ್ಕೊಂಡ್ಬಿಟ್ರಿ, ನೀವು ಇಷ್ಟು ಮಾಡ್ಕೊಂಡ್ಬಿಟ್ರಿ, ಓಕೆಪ್ಪ ಅವ್ರು ಮಾಡಿದ್ರು. ಕೋವಿಡಲ್ಲಿ ಅವ್ರು ಲೂಟ್ ಮಾಡಿದ್ರು, ಅದಕ್ಕೆ ತಾನೇ ನಿಮಗೆ 130 ಸೀಟ್ ಬಂದಿದ್ದು. ನೀವು ಬಡವರು ರಕ್ಷಣೆ ಮಾಡಿ, ನೀವು ಬಡವರಿಗೆ ಆರೋಗ್ಯ ಕೊಡಿ. ನೀವು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಬಡವರು ಬಡವರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಬೇಕು. ಇದು ಯಾವ ನ್ಯಾಯ? ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋದ್ರ ಮುಖಾಂತರ ನೀವು ಮಾದರಿ ಆಗಬೇಕಾಗಿತ್ತು. ನಮ್ಮ MLAಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನು ಬಳಸ್ಕೋಬೇಕು. ಆಗ ನೀವು ಹೌದು ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಭಾಳ ಹೈಟೆಕ್ ಆಗಿ ಮೇಂಟೈನ್ ಮಾಡಿದಾರೆ ಅಂತ ಆಗ್ತೈತೆ. ಬಡವರಿಗೊಂದು ನ್ಯಾಯ, ಸಾಹುಕಾರರಿಗೊಂದು ನ್ಯಾಯ, ಬಡವ್ರ ಮಕ್ಕಳಿಗೊಂದು ಶಾಲೆ, MLA ಮಕ್ಕಳಿಗೆ, ಮಿನಿಸ್ಟರ್ ಮಕ್ಕಳಿಗೊಂದು ಶಾಲೆ. ಬಡವರು ಬದುಕು ಒಂದು ರೀತಿ, ಇವ್ರ ಮನೆ ನಾಯಿಗಳು ವಾಸ ಮಾಡಲಿಕ್ಕೆ 30-40 ಸೈಟು. ಅವ್ರ ಮನೆ ಬಂಗ್ಲೆಗಳ ಮುಂದೆ ನಾಯಿಗಳು ಸಾಕೋದಕ್ಕೆ 30-40 ಸೈಟು. ಬಡವರು 1000 ಅಡಿಯಲ್ಲಿ ವಾಸ ಮಾಡಿದ್ರೆ ಅವ್ರಿಗೆ BPL ಕಾರ್ಡು ರದ್ದು ಅನ್ನುವಂಥ ಬರೆ ಆಗ್ತಿರಲ್ಲ. ನೀವು ಯಾರ ಪರ? ಇವತ್ತು ಜನ ಇವ್ರಿಗೆ ಓಟ್ ಹಾಕಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವ್ರ ಶಾಪ ಇವರಿಗೆ ತಗಲತ್ತೆ. ತಟ್ಟಬೇಕು. ಸಾಮಾನ್ಯ ಜನರು ಪಾಪ ಅಕ್ಕಿಗೋಸ್ಕರ, ಆ ಮಕ್ಕಳ ವೇತನಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಒಂದು ದಿನದ ಅಕ್ಕಿಗೂ ಕೂಡ ಅವರಿಗೆ ತೊಂದರೆ ಇರುತ್ತೆ. ಒಂದು ದಿನದ ಊಟಕ್ಕೋಸ್ಕರ ಪಾಪ ದುಡಿತಾ ಇರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ಎಷ್ಟೋ ಗಾರ್ಮೆಂಟ್ಸ್ಗಳಿಗೆ ಅದಕ್ಕೆ ಇದಕ್ಕೆ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ. ಅಂಥವ್ರ ಕಾರ್ಡ್ ರದ್ದಾದಾಗ ಭಾಳ ನೋವಾಗತ್ತೆ ಅವ್ರಿಗೆ. ಮೇಡಮ್, ಈಗ ಗಂಡ ಕ್ಯಾಬ್ ಓಡಿಸ್ತಾನೆ, ಹೆಂಡತಿ ಗಾರ್ಮೆಂಟ್ಸ್ ಹೋಗ್ತಾಳೆ. ಅವನು ಕ್ಯಾಬ್ ಓಡಿಸೋವಾಗ ಆಟೋಮೆಟಿಕ್ಲಿ ಅವನು IT ಕಟ್ತಾ ಇರ್ತಾನೆ, ಯಾಕಂದ್ರೆ ಸಾಲ ತಗೊಂಡಿರ್ತಾನಲ್ಲ. ಈಗ ಅವ್ರಿಗೆ ಇದು ರದ್ದಾಗ್ಬಿಟ್ರೆ ಅವ್ರ ಬದುಕು ಏನಾಗಬೇಕು? ಅದನ್ನೇ ಆರಂಭದಲ್ಲಿ ಅದನ್ನೇ ಹೇಳಿದೆ. ಈಗ 4 ವೀಲರ್ ಅಂದ್ರೆ ಕಾರು ಯಾವ ರೀತಿ ಮಾನದಂಡ ಇದೆ ಅದಕ್ಕೆ? ಎಲ್ಲೋ ಬೋರ್ಡ್, ವೈಟ್ ಬೋರ್ಡ್, ಏನಾದ್ರು ಏನು ನಿಮ್ಮ ಹಾಗೆ ಅವರೆಲ್ಲ ಐಷಾರಾಮಿ ಕಾರ್ ಇಟ್ಕೊಂಡಿದ್ದಾರಾ? ಅದನ್ನ ನೋಡ್ಬೇಕಲ್ಲ. ಕಾರ್ ಅಂದ್ರೆ ಐಷಾರಾಮಿ ಕಾರ್ ಇಟ್ಕೊಂಡು ಬದುಕೋದಕ್ಕೆ ಏನಾದ್ರು ಅಂತದ್ ಕಾರ್ ಇದೆ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅಲ್ಲಿ ಎಲ್ಲೂ ಕಾರು ಅಂತ ಕೂಡ ಮೆನ್ಷನ್ ಮಾಡಿಲ್ಲ. 4 ವೀಲರ್ ಮಾಹಿತಿ ಟೆಂಪೋ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ಅದು ಟ್ಯಾಕ್ಸಿ ಆಗಿರ್ಬೋದು. ಓಟ್ ಹಾಕ್ಸ್ಬೇಕಾದ್ರೆ ಹುಡಿಕೊಂಡು ಒಂದೇ ಉಸಿರಿಗೆ ಎಲ್ಲಾರ ಹತ್ರ ನಿಲ್ಲಿಸ್ಬಿಟ್ಟು ಓಟ್ ರೆಡಿ ಮಾಡ್ಕೊಟ್ಬಿಡ್ತೀರಾ? ಓಟ್ ಹಾಕ್ಬಿಡ್ಲಿ ಬೇಗ ಬಂದು ಅಂತ. ನಿಮ್ಗೆ ಗೊತ್ತಿಲ್ವಾ PDOಗಳು ಏನ್ ಕೆಲಸ ಮಾಡ್ತಿದ್ದಾರೆ? ಅವಾಗ ಹುಡುಕ ಓಟ್ ಐಡಿ ಎಲ್ಲ ಮಾಡಿಸ್ತಾರಲ್ಲ ಮೇಡಮ್, ಯಾಕೆ ಓಟ್ ಬರ್ಬೇಕಲ್ಲ ಜಾಸ್ತಿ ಅಂತ. ಪವಿತ್ರ ಮೇಡಮ್ ಅವರೀಗ ಹೆಚ್ಚುವರಿಯಾಗಿ 11 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಆಗಿದೆಯಲ್ಲ, ಸೊ ಇದಕ್ಕೆ ಕಾರಣ ಯಾರು? ಹೆಚ್ಚುವರಿಯಾಗಿ ಅಕ್ರಮವಾಗಿ ಮಾಡಿದವರು ಯಾರು? ರಾಜಕೀಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ. ಎಲ್ಲಾ ಸೌಲಭ್ಯ ಇದ್ರೂ ಕೂಡ BPL ಕಾರ್ಡ್ ಬೇಕು ಅಂತ ಹೇಳಿ ಬಳಸ್ಕೊಂಡು ಈಗ ಏಕಾಏಕಿ ಬಡವರ ಅನ್ನಕ್ಕೆ ಕುತ್ತು ತರುವಂತ ಕೆಲಸ ಆಗ್ತಾ ಇದೆ. ಇವಾಗ ಇದುವರೆಗೂ ಕೂಡ ಕೆಲವೊಂದಿಷ್ಟು ಬಡವರಿಗೆ BPL ಕಾರ್ಡೇ ಇಲ್ಲ, ಮಾಡಿಸೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸರಿ, ಈಗ ಇರೋರೇ ಮಾಡಿಸ್ಕೊಂಡು ಸರಿ ನೋಡಿ, ನನಗೆ ಒಂದಷ್ಟು ಜನ ಇಲ್ಲಿ ನನಗೆ ವಾಟ್ಸಪ್ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ಒಬ್ರು ಗಂಡನೂ ಮೂಕರು, ಹೆಂಡ್ತಿನೂ ಮೂಕಿ. ಅವರು ಏನೋ ರೇಷನ್ ಕಾರ್ಡಿಂದ ಅವ್ರ ಜೀವನ ನಡೀತಾ ಇತ್ತು, ಭಿಕ್ಷೆ ಬೇಡಿ ಜೀವನ ಮಾಡೋದು. ಅವ್ರ ಕಾರ್ಡು ಕೂಡ ಲ್ಯಾಪ್ಸಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋರು ಯಾರು ಸರ್ ಸಾಹುಕಾರ? ಮುಖಗಳು ನೋಡಿ ಸರ್, ಯಾರಿದ್ದಾರೆ ಸರ್ ಸಾಹುಕಾರರು? ಎಲ್ಲ ಉದ್ಯೋಗ ಅರಸಿ ಬೆಂಗಳೂರು ಬಂದಿರೋಂಥ ಜನ ಗುಳೆ ಕಾರ್ಮಿಕರು, ಹೊಟ್ಟೆಪಾಡಿಗೆ ಬೆಂಗಳೂರು ಬಂದಿರೋಂಥವ್ರು. ಅವ್ರ ಕಾರ್ಡನ್ನ ಕಿತ್ಕೋತೀರಾ ಅಂತಂದ್ರೆ ನೀವು ಯಾರು ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ ಆಗ್ತಾ ಇದೆ. ಅಲ್ಲಲ್ಲ, ನಿಜ. ಸೂಕ್ತವಾಗಿ ಸಿಗ್ಬೇಕಾಗಿದ್ದೋ, ಅವಶ್ಯಕತೆಗೆ ಉಳ್ಳವರಿಗೆ ಸಿಗ್ಬೇಕಾಗಿದ್ದೋ ಅದನ್ನ ಈ ಅಧಿಕಾರಿ ವೃಂದದವರು
ಬೇರೆಯವರಿಗೆ ಈ ಮಾನದಂಡ ಇರೋರಿಗೆ ಹೇಳ್ತೀವಿ ಮೇಡಮ್. ಈಗ ಮಾನದಂಡ ನನ್ಗೆ ಯಾಕೋ ಈ ಮಾನದಂಡ ಒಪ್ಪಿಗೆನೇ ಇಲ್ಲ. ಹೌದು. ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ. ಹೌದು, ಬಟ್ ಖಂಡಿತ. ಏನ್ ಚೇಂಜಸ್ ಆಗ್ಬೇಕು? ಇದು ತಳಮಟ್ಟದಿಂದನೇ ಕಾರ್ಯಶೀಲನೆ ಆಗಬೇಕು. ಅಧಿಕಾರಿ ವರ್ಗದವರು ಎಚ್ಚೆತ್ಕೋಬೇಕು. ಸರ್ಕಾರ ಇದಕ್ಕೆ ಸೂಕ್ತ ಗಮನ ವಹಿಸಿ ಇದನ್ನ ತಕ್ಷಣ ಇದನ್ನು ರದ್ದು ಮಾಡಿ. ಇಲ್ಲ ಅದನ್ನ ಜೊತೆಗೆ ಈ 1000 ಅಡಿ ಅಂತ ವಾಸ ಮಾಡ್ತಾರಲ್ಲ, ಈ ಈ 1000 ಅಡಿಯಲ್ಲಿ ವಾಸ ಮಾನದಂಡಗಳು ಮಾಡೋರು ಯಾರು? ಡಾಲಸ್ ಕಾಲೋನಿ ತುಂಬಾ 1000 ಅಡಿ ಇದೆಯಾ? ಅವಿವೇಕತನದ ಕೋರಮಂಗಲದಲ್ಲಿ 1000 ಅಡಿಯಲ್ಲಿ ವಾಸ ಮಾಡ್ತಾವ್ರ, ಜಯನಗರದಲ್ಲಿ ವಾಸ ಮಾಡ್ತಾ ಇದಾರ. ಹೌದು. 1000 ಅಡಿ ಅಂದ್ರೆ ಹಳ್ಳಿ ಕಡೆ 1000 ಅಡಿ ಕಾಮನ್. ಈಗ ಹಳ್ಳಿ ಕಡೆ ಎಲ್ಲ ಮನೆಗಳು ಸರ್ ಅವಿಭಕ್ತ ಕುಟುಂಬ ಇರತ್ತೆ, ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, Joint family ಅಲ್ಲಿ ಇರ್ತತೆ. ಅಣ್ಣ ತಮ್ಮ ತಂಗಿ ಅಕ್ಕ ತಮ್ಮ ಎಲ್ಲರೂ ಇರ್ತಾರೆ ಒಟ್ಟಾರೆ ಒಟ್ಟಿಗೆ. ಅವ್ರಿಗೆ ಅಷ್ಟಕ್ಕೆಲ್ಲ ಮನೆ ಬೇಕೇ ಬೇಕಲ್ಲ. ಸರ್ ಇವರ ಮೂಲ ನಿಮ್ ತರ ಏನು ಸದಾಶಿವನಗರ ಅಲ್ಲ. ಅದೇನು ಡಾಲಸ್ ಕಾಲೋನಿನ? ಹೌದಾ? ಈ ಹಳ್ಳಿ ಕಡೆ ಯಾವ್ದೋ ಒಂದು ಕುಗ್ರಾಮ. ಸರ್ ಏನೀಗ ನಿಮ್ಮ ಪ್ರಕಾರ ಏನ್ ಚೇಂಜ್ ಆಗ್ಬೇಕು? ಈಗ ರೂಲ್ಸ್ ಏನಿದೆ ಅಲ್ಲ, ಸರ್, ಮಾನದಂಡಗಳು. ಇಲ್ಲಿ ಸರ್, ಗ್ರಾಮೀಣ ಏನ್ ಗೊತ್ತಾ? ಪ್ರದೇಶಕ್ಕೆ ನಾಲ್ಕು ಇಲ್ಲಿ ನಾಲ್ಕು- ಗ್ರಾಮೀಣ ಪ್ರದೇಶಕ್ಕೆ ತಕ್ಕಂತದಂತ ಬೇರೆ ಮಾರ್ಗಸೂಚಿಗಳನ್ನ ಅಳವಡಿಸಬೇಕು. ನಗರ ಪ್ರದೇಶಗಳಿಗೆ ಬೇರೆ ಮಾರ್ಗಸೂಚಿಗಳನ್ನ ಅಳವಡಿಸಬೇಕು. ಅಫ್ಕೋರ್ಸ್ ಎಸ್ ಮೇಡಮ್ ಅದೊಂದು ಆಗಬೇಕು ಸರ್. ಸರ್ ಮುಖ್ಯವಾಗಿ ಎರಡನೇದು, ನೀವೀಗ ಯಾರಾದರೂ MLA ಮನೆಯವರು ಯಾರು ಅಥವಾ ನಿಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ನಿಮ್ಮದೇ ಪಕ್ಷದವರು ಯಾರತ್ತೂ BPL ಕಾರ್ಡ್ ಇಲ್ವಾ? ನೀವು ಸರೆಂಡರ್ ಮಾಡಲಿ. 224 ಜನ MLAಗಳು ನನಗೆ ಯಾವುದು ಕಾರ್ಡ್ ಬೇಡ ಅಂತ ಸರೆಂಡರ್ ಮಾಡಲಿ. ಮುಖ್ಯವಾಗಿ ಸರ್ಕಾರದಿಂದ ಅವ್ರಿಗೂ ಸಂಬಳ ಬರ್ತಾ ಇದೆ, ಅವ್ರಿಗೆ ಬೇರೆ ಬೇರೆ ಸರ್ಕಾರದ ಸವಲತ್ತುಗಳು ತಗೋತಾ ಇಲ್ವಾ? ಇವತ್ತು ಒಬ್ಬ MLA, ಈಗ ನೀವು ಹೇಳ್ತೀವಿ ನೋಡಿ ಸರ್, ಒಬ್ಬ ಸರ್ಕಾರಿ ಡಾಕ್ಟ್ರು ಅವನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಒಬ್ಬ ಸರ್ಕಾರಿ PP ಅಥವಾ ಕೋರ್ಟಲ್ಲಿ PP ಕೆಲಸ ಮಾಡುವಂಥವ್ರು ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಪ್ರೈವೇಟ್ ಕೇಸ್ ತಗೊಳ್ಳೋಂಗಿಲ್ಲ. ಒಬ್ಬ ಸರ್ಕಾರಿ ಟೀಚರು ಅವನು ಟ್ಯೂಷನ್ ಮಾಡೋಂಗಿಲ್ಲ. ಓಕೆ, ಗುಡ್ ಮಾಡಿದ್ದೀರಾ, ಯಾಕೆಂದರೆ ಸರ್ಕಾರ ಸಂಬಳ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಸರ್ಕಾರ ಸಂಬಳವನ್ನು ತಗೊಳ್ತಾ ಇರೋ ಮಂತ್ರಿಗಳು MLAಗಳು ವ್ಯಾಪಾರಗಳು ಮಾಡ್ಬೋದಾ? ನಿತ್ಯವೂ ನೀವು ಜನರಿಗೆ ಸಿಗಬೇಕು. ನಿಮ್ದಂತ ಆಫೀಸ್ ಫೀಸ್, ನಿಮ್ಮದು ಆಫೀಸ್ ಚಾರ್ಜನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ನಿಮ್ಮ ಆಫೀಸಲ್ಲಿ ನೀವು ಸಿಗೋದೇ ಇಲ್ಲ. ದಿನ ನೀವು ಎಲ್ಲಿ ಇಲ್ಲ ಅಂದ್ರೂ ಕೂಡ ನಿಮ್ಮ DC ಆಫೀಸು, AC ಆಫೀಸು, ನಿಮ್ಮ ಲ್ಯಾಂಡ್ ಮಾಫಿಯಾ ಜೊತೆಲಿ ಕೈ ಜೋಡಿಸ್ಕೊಂಡು ಅಲ್ಲಿರ್ತೀರಾ. ಇದು ತಪ್ಪಲ್ವಾ? ನೀವು ಮಾಡಬೇಕಾಗಿದ್ದ ಕೆಲಸ ಕರೆಕ್ಟಾಗಿ ಮಾಡಿದರೆ ಪ್ರತಿ MLAನೂ ಅವರವರ ಕ್ಷೇತ್ರದಲ್ಲಿ ಒಂದು ಸರ್ವೆ ಮಾಡಿಸ್ಬೇಕಾಗಿತ್ತು. ಎಷ್ಟು ಜನ ನನ್ನ ಏನು ವೋಟರ್ಸು, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಸರ್ವೆಗಳು ಮಾಡಿಸ್ಕೊಳ್ಳಿ. ಪ್ರತಿ MLAಗಳು ಇವತ್ತು ಇಲ್ಲ ನನ್ನ ಕ್ಷೇತ್ರದಲ್ಲಿ ಬಡವರಿದ್ದಾರೆ, ಈ 11 ಲಕ್ಷ ಕಾರ್ಡ್ಗಳನ್ನು ನೀವು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ಸೆಷನಲ್ಲಿ ಮಾತಾಡಬೇಕಾಗಿತ್ತು. ಶಾಸಕರು ಯಾರಾದರೂ ಶಾಸಕರು ಇವತ್ತು ಇದ್ರ ವಿರುದ್ಧ ಸೆಷನಲ್ಲಿ ಮಾತಾಡಿದಾರಾ? ಪಕ್ಷಾತೀತವಾಗಿ ಮಾತಾಡಬೇಕಾಗಿತ್ತು ಇವತ್ತು. ಅಲ್ಲ, ಅಲ್ಲಿರೋ ಶಾಸಕರಿಗೆ ಆಗ್ಬೇಕು BPL, ಯಾರು ಮಾತಾಡಿಲ್ಲ. ಅವರಿಗೆ ಯಾಕಂದ್ರೆ ಅವ್ರ ಮಕ್ಕಳಿಗೆ ಅನ್ನದ ಬಗ್ಗೆ ಜನಪ್ರತಿನಿಧಿ ಅಲ್ವಾ, ಮಾತಾಡಲ್ಲ ಅಂದ್ರೆ ಜನಪ್ರತಿನಿಧಿ ಅಲ್ವಾ, ನಿಮ್ಗೆ ವೋಟ್ ಹಾಕಿಲ್ವಾ ನಾವು? ಅದು ಎಲೆಕ್ಷನ್ ಇದ್ದಾಗ ಒಂದು ವಾರ ಅಷ್ಟೇ. ಇಲ್ಲೊಂದು ತಮಾಷೆ ಏನಪ್ಪ ಅಂದ್ರೆ ಸರ್, ಒಂದು ಪ್ರಸಂಗವನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಬುದ್ಧಿ ಕಲಿಸ್ತಾರೆ, ಜನ ನೋಡ್ತಾ ಇರ್ತಾರೆ ಇದನ್ನೆಲ್ಲ. ಕಲಾಕಾರ ಅವರೆಲ್ಲ ಹೇಮಂತ್ ಅವರೇ, ಇಲ್ಲಿ ಒಂದು ಪ್ರಸಂಗವನ್ನ ನಾವು ನೆನೆಸ್ಕೋಬೇಕು. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಈ ಹೈವೇ ರೋಡ್ಗಳಲ್ಲಿ ಮಧ್ಯದಂಗಡಿಗಳು ಇರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಗೈಡ್ಲೈನ್ ಆಗುತ್ತೆ. ಹೈವೇ ರೋಡಲ್ಲಿರುವಂಥ ಎಲ್ಲ ಬಾರ್ಗಳನ್ನು ಮುಚ್ಚಬೇಕು ಅಂತ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲ ಶಾಸಕರು ಒಂದಾಗ್ಬಿಟ್ಟು ಆ ಇಡೀ ಕಾಯ್ದೆ ವಿರುದ್ಧವಾಗಿ ಸುಗ್ರೀವಾಜ್ಞೆಯನ್ನ ನೈಟ್ 7 ಗಂಟೆಗೆ 7ರಿಂದ 8 ಗಂಟೆಗೆ ಸುಗ್ರೀವಾಜ್ಞೆ ತಂದು ಆ ಮಧ್ಯದ ದೊರೆಗಳ ಹಿತವನ್ನ ಕಾಪಾಡದಂತ ನಮ್ಮ ಶಾಸಕ ಮಿತ್ರಗಳು ಇವತ್ತು ಯಾಕೆ ಈ ಒಟ್ಟಾಗಿ ಬಡವರನ್ನ ಹಿತವನ್ನ ಕಾಪಾಡ್ತಾ ಇಲ್ಲ? ಹಾಗಾದ್ರೆ ನೀವು ಯಾರ ಪರ? ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಪುಂಖವಾಗಿ ಮಾತನಾಡುವಂಥ, ಸುಮಾರು ಶೋಷಿತ ಸಮುದಾಯವನ್ನು ಪ್ರತಿನಿಧಿಸುವಂಥ 53 ಜನ ಶಾಸಕರಲ್ಲಿದ್ದೀರಿ. ಒಬ್ಬ ಶಾಸಕರಾದರೂ ಕೂಡ ಮೇಡಮ್, ಒಂದು ನಿಮಿಷ, ಒಬ್ಬ ಶಾಸಕರು ಕೂಡ ಬಡತನದ ಬಗ್ಗೆ ಮಾತಾಡಿಲ್ಲ, ಈ ಬಡವರ ಹಸಿವಿನ ಬಗ್ಗೆ ಮಾತಾಡಿಲ್ಲ, ಬಡವರ ಬದುಕಿನ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಯಾರ ಪರ? ಟೈಮ್ ನಿಗದಿ ಮಾಡಲಿ, ಅವ್ರು ಚಾಲನೆ ಕೊಡ್ಲಿ. ಕೊನೆದಾಗಿ ಏನ್ ಹೇಳ್ತೀರಾ ಅಂದ್ರೆ, ಏನ್ ನಿಮ್ಮ ಪ್ರಕಾರ ಏನು ಬದಲಾವಣೆ ಆಗಬೇಕು ಈ ನಿರ್ಧಾರದ ಬಗ್ಗೆ ಆಗಿರ್ಬೋದು ಅಥವಾ ಮಾನದಂಡ ಆಗಿರ್ಬೋದು? ಅದು ಪರಿಶೀಲಿಸಿ, ಪರಿಷ್ಕರಣೆ ಮಾಡಿ BPL ಕಾರ್ಡ್ಗಳು ಪರಿವರ್ತನೆ ಮಾಡಬೇಕು, ಆಗಲಿ. ಆದರೆ ಅದು ನ್ಯಾಯಯುತವಾಗಿರಬೇಕು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅದಕ್ಕೊಂದು ಟೈಮ್ ನಿಗದಿ ಮಾಡಿ. ಈಗೇನು ಇದನ್ನು ಕೊಟ್ಟಿದ್ರೆ, ರದ್ದು ಮಾಡಿದರೆ ಅದು ಚಾಲನೆ ಮಾಡಿ. ನೆಕ್ಸ್ಟ್ ಒಂದು ಟೈಮನ್ನು ಕೊಟ್ಟು ಅದರಲ್ಲಿ ಪರಿಷ್ಕರಣೆ ಮಾಡಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ತಂದು ಕೊಡಲಿ. ಅದನ್ನೆಲ್ಲ ನೋಡಿ ಆಮೇಲೆ ಯಾವ್ದು ರದ್ದು ಮಾಡಬೇಕು, ಯಾವ್ದು ಬಿಡಬೇಕು ಅಂತ ಟೈಮ್ ತಗೊಳ್ಳಿ. ಏಕಾಏಕಿ ಮಾಡಿಬಿಟ್ರೆ ಜನಗಳಿಗೆ ಹೊರೆ ಆಗ್ತಾ ಇದೆ. ಇದು ಖಂಡಿತ ಇದು ತಪ್ಪಾಗಿದೆ. ಇದನ್ನು ವಾಪಸ್ ಮಾಡಬೇಕು ಅವರು.
ವಾಪಸ್ ಸಿದ್ದರಾಮಯ್ಯನವರು ವಾಪಸ್ ತಗೋಬೇಕು. ಒಂದು ಸ್ವಲ್ಪ ಟೈಮ್ ಕೊಡಬೇಕು ಜನಗಳಿಗೆ, ಫಸ್ಟ್ ತಿಳಿಸ್ಬೇಕು ನಾವು ಈ ಥರ ಮಾಡ್ತಿದ್ವಿ ಅಂತೇಳಿ. ಅವರು ಡಾಕ್ಯುಮೆಂಟ್ಸ್ ಒದಗಿಸ್ತಾರೆ, ಗೊತ್ತಾಗುತ್ತೆ. ಅಧಿಕಾರಿಗಳು ಅಲ್ಲಿ ಹೋಗ್ಲಿ, ಮನೆ ಮನೆ ಹೋಗಿ ಪರಿಶೀಲನೆ ಮಾಡಲಿ. ಏನಕ್ಕೆ ಇರ್ತಾರೆ ಸರ್ಕಾರದ ಸಂಬಳ ತಗೊಂಡವರು? ಪರಿಶೀಲನೆ ಮಾಡಿಕೊಡ್ಲಿ. ಕೊಡ್ತಾರ BPL ಕಾರ್ಡ್ಗಳನ್ನ? ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಅಥವಾ ಮುಂದುವರೆದ ನಗರಗಳ ಅಥವಾದಲ್ಲಿ ಏನಾದ್ರು ಜಮೀನಿತ್ತು ಅಂದರೆ ಅಂಥವರ BPL ಕಾರ್ಡನ್ನು ರದ್ದು ಮಾಡಲಿ. ಸರ್ಕಾರಿ ಉದ್ಯೋಗಗಳಾಗಿದ್ದರೆ ಅಂಥವ್ರ BPL ಕಾರ್ಡನ್ನು ರದ್ದು ಮಾಡಲಿ. ಅದನ್ನು ಬಿಟ್ಟು ಪರಿಷ್ಕರಣೆ ನೆಪದಲ್ಲಿ ಎಲ್ಲರನ್ನೂ ಎಲ್ಲ ಸಾರಾಸಗಟಾಗಿ ರದ್ದು ಮಾಡೋದು ಭಾಳ ಅನ್ಯಾಯ. ಇದು ಬಡವರ ಬದುಕಿದ್ರೆ ಆಡ್ತಾ ಇರುವಂಥ ಚೆಲ್ಲಾಟ ಇವರು. ಮೇಡಮ್ ಕ್ಯೂಕೈ ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ಏನು ಹೇಳೋದು ಅಂತಂದರೆ, ಸಾಮಾನ್ಯ ಜನರಿಗೆ, ಬಡವರಿಗೆ ಸಾಮಾಜಿಕ ನ್ಯಾಯದ ಪರವಾಗಿ ಅವರಿಗೆ ಸಿಗಬೇಕಾದಂಥ ಮೂಲಭೂತ ಅವಶ್ಯಕ ಇದೆಲ್ಲ ಅಕ್ಕಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇದ್ರ ಜೊತೆ ಚೆಲ್ಲಾಟ ಆಡಬಾರ್ದು. ಇದಕ್ಕೆ ಆದಂಥ ಸೂಕ್ತ ಕ್ರೈಟೀರಿಯಾಗಳನ್ನ ಅಳವಡಿಸ್ಕೊಂಡು ಅಧಿಕಾರಿ ವರ್ಗದವರು ಪ್ರವೃತ್ತರಾಗಬೇಕು. ಇದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ಸರ್ಕಾರ ಕೂಡ ಇದ್ರ ಬಗ್ಗೆ ಪರಾಮರ್ಶಿಸಿ ರೈತರಿಗೆ ತೊಂದರೆ ಆಗಬಾರ್ದು. ಒಟ್ಟಿನಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ಸರ್ ಪ್ರಸ್ತಾಪ ಮಾಡಬೇಕಿಲ್ಲಿ. ಹೊಸದಾಗಿ ಈ ಸರ್ಕಾರ 1.5 ಲಕ್ಷ ಕೋಟಿ 1.5 ಲ್ಯಾಕ್ ಕ್ರೋರ್ಸ್ ಸಾಲವನ್ನು ಮಾಡ್ತಾ ಇದೆ. ಆ ಸಾಲ ಯಾರಿಗೋಸ್ಕರ? ಅಷ್ಟು ಸಾಲ ಮಾಡೋವಾಗ ನೀವು ಇದನ್ನು ಮಾಡುವಂಥ ನೆಸಿಟಿ ಏನಿದೆ? ಈ ಕಾರ್ಡ್ಗಳನ್ನು ರದ್ದು ಮಾಡುವಂಥ ನೆಸಿಟಿ ಏನಿದೆ? ಬಡವರಿಗೆ ಉದ್ಯೋಗ ಕೊಡಲಿಕ್ಕೆ, ಬಡವರಿಗೆ ಶಿಕ್ಷಣ ಕೊಡಲಿಕ್ಕೆ, ಬಡವರಿಗೆ ಆರೋಗ್ಯ ಕೊಡಲಿಕ್ಕೆ ಆ ದುಡ್ಡನ್ನು ನೀವು ಬಳಸ್ಕೊಂಡ್ರೆ ಪರವಾಗಿಲ್ಲ. ಹೊಸದಾಗಿ 1.5 ಲಕ್ಷವನ್ನು ಸಾಲವನ್ನು ಮಾಡ್ತಾರ ನೀವು, ಅದಕ್ಕೆ ಅಡಾಪ್ಟ್ ಆಗಿ ಇದನ್ನು ಮಾಡ್ತಾ ಇರೋದು ತಪ್ಪು ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದರ ಬಗ್ಗೆ ಅಸಮಾಧಾನ ಇದೆ, ಬೇಸರ ಇದೆ, ಆಗ್ರಹ ಇದೆ. ಈ ಮಾನದಂಡಗಳೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ. 1,20,000 ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ ಆದಾಯ ಇದ್ದರೆ ಆತನ ರೇಷನ್ ಕಾರ್ಡ್ ಬದಲಾವಣೆ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರೆ ಮಂತ್ಲಿ 10,000 ಈಗಿನ ಕಾಲದಲ್ಲಿ ಏನು ದೊಡ್ಡ ವಿಷಯನೇ ಅಲ್ಲ. ಅದು ದಿನಕ್ಕೆ 10,000 ಖರ್ಚು ಮಾಡಬೇಕಾಗತ್ತೆ. ಆದರೆ ಈ ರೀತಿಯಾಗಿ ನಿರ್ಧಾರಗಳು, ಆಮೇಲೆ ಈ ಕಾರ್ ಆಗಿರ್ಬೋದು ಅಥವಾ 4 ವೀಲರ್ ಅನ್ನುವಂಥ ಇದೆಯಲ್ಲ, ಆ ಮಾನದಂಡ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ಲಿಯಾಗಿ ಚೇಂಜ್ ಆಗಬೇಕು. ತೆಗೆದುಕೊಂಡುವಂಥ ನಿರ್ಧಾರ ಸರಿ ಇದೆ, ಬಟ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅದು ಬೇಕಾಗತ್ತೆ. ಯಾರಿಗೆ ಬೇಡ ಧೈರ್ಯವಾಗಿ ಮುನ್ನುಗ್ಗಿ, ಅಂದರೆ ನಮಗೆ ಬೇಡ ಅಂಥೇಳಿ ಅಂಥ ಮನಸ್ಥಿತಿ ಇರೋರು ಕೂಡ ಮುಂದೆ ಬರಬೇಕಾಗತ್ತೆ. ಯಾಕಂದರೆ ಬೇಡ ಅಂತ ಹೇಳಿದಾಗ ನಮಗೆ ಭಗವಂತ ಎಲ್ಲ ಕೊಟ್ಟಾದಮೇಲೆ ನಮ್ಗೆ BPL ಕಾರ್ಡ್ ಅವಶ್ಯಕತೆ ಏನಿರುತ್ತೆ ನೋಡೋಣ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಈ ಮಾನದಂಡಗಳನ್ನು ಬದಲಾವಣೆ ಮಾಡಲೇಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.